ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ರು ಹೇಗಿದ್ದೀರಾ? ಓಕೆ, ಗ್ರೇಟ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ಯು ಕ್ಯಾನ್ ಯೂಸ್ ದ ಚಾಟ್. ಸೊ ನೀವೆಲ್ಲರೂ ಚಾಟ್ ಯೂಸ್ ಮಾಡಿ. ನೀವ್ ಹೇಗಿದ್ದೀರಾ? ಯಾವ ಕಾಲೇಜಿಂದ? ನಿಮ್ ಹೆಸರೇನು ಅಂತ ಹಾಕ್ತೀರಾ? ಸೊ ಇಟ್ ಈಸ್ ದ ಫಸ್ಟ್ ಟೈಮ್ ನಾವೆಲ್ಲರೂ ಮೀಟ್ ಆಗ್ತಾ ಇದೀವಿ. ಇಟ್ಸ್ ನೈಸ್ ನೀವೆಲ್ಲರೂ ಇಲ್ಲಿರೋದು. ಹಾಗೆ ಗುಡ್ ಟು ಸಿ ಆಲ್ ಆಫ್ ಯು ಫಾರ್ ದಿಸ್ ವೆಬಿನಾರ್ ಅಲ್ವಾ? ಸೊ ಈ ವೆಬಿನಾರ್ಗೆ ಎಲ್ರು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಗ್ರೇಟ್. ನಿಮ್ಗೆ ಐಡಿಯಾ ಇದೆಯಾ ಇವತ್ತಿರೋ ವೆಬಿನಾರ್ ಯಾವುದು ಅಂತ ಹೇಳಿ? ಎಸ್ ಎಕ್ಸಾಕ್ಟ್ಲಿ. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಶೇರ್ ಮಾಡ್ಬಿಟ್ಟು ಇವತ್ತು ಏನ್ ಡಿಸ್ಕಸ್ ಮಾಡ್ತಿದ್ದೀವಿ, ಕಾನ್ಸೆಪ್ಟ್ ಏನ್ ಇವತ್ತಿಂದು ಅಲ್ವಾ? ಸೊ ಏನ್ ಹೊಸದನ್ನ ಕಲಿತೀವಿ ಇವತ್ತು ಅನ್ನೋದನ್ನ ನೋಡೋಣ. ಒಂದೇ ಸೆಕೆಂಡು. ಯಾ, ಸೊ ವಾಟ್ಸಪ್ ಕೊಡಿ ಅಥವಾ ಚಾಟಲ್ ಕನ್ಫರ್ಮ್ ಮಾಡಿ ನನ್ನ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಆಲ್ ಆಫ್ ಯು. ಓಕೆ, ಗ್ರೇಟ್. ಸೊ ಇವತ್ತಿನ ನಮ್ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ AI ಫಾರ್ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್, ಫೈನಾನ್ಸ್ ಅಂಡ್ ಫ್ರಾಡ್. ಇಲ್ಲಿ ಎಷ್ಟು ಜನ ಫೈನಾನ್ಸ್ ಫ್ರಾಡ್ ಅಥವಾ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಅಥವಾ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಅಥವಾ BCom, MCom ಆರ್ BCA, MCAs, BBA, ಬಿಸ್ನೆಸ್ MBAs, ರೈಟ್? ಈ ತರ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ? ಇವತ್ತು ಈ ಸೆಷನ್ ಅಲ್ಲಿ ಇದ್ದೀರಾ? ಸೊ ತುಂಬಾ ಜನಕ್ಕೆ ಈ ಕ್ವಶನ್ ಇರ್ಬೋದಲ್ವಾ, AI. ಹೌದು, ಎಷ್ಟು ಜನ? ಫಸ್ಟ್ ಲೆಟ್ ಮಿ ಆಸ್ಕ್ ಯು ಆಲ್, ಎಷ್ಟು ಜನ ಇಲ್ಲಿರೋರು AI ಅನ್ನೋ ವರ್ಡ್ ಅನ್ನು ಕೇಳಿದಿರಾ? ಸೊ ನನಗ್ ಗೊತ್ತಿರೋ ಮಟ್ಟಿಗೆ AI ಅಂತ ವರ್ಡ್ ಕೇಳ್ದೆ ಇರೋರೇ ಇಲ್ಲ ಅನ್ಕೋತೀನಿ ಇವತ್ತಿನ ಹೊಸ ಯುಗದಲ್ಲಿ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ AI ಅನ್ನೋ ವರ್ಡ್ ಎಲ್ಲಾನು ಒಂದ್ ಕಡೆ ನೋಡಿರ್ತೀರ. ಪ್ರೊಬ್ಯಾಬಲಿ ನೀವು ಅದನ್ನ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದ್ ಆಡ್ ಅಲ್ಲಿ ನೋಡಿರ್ಬೋದು, ಅಥವಾ ಸ್ಕ್ರೋಲ್ ಮಾಡ್ತಾ ಇರೋವಾಗ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಅಥವಾ ಯಾರೋ ಒಬ್ರು ಅಯ್ಯೋ AI ಇಂದ ನನ್ ಕೆಲ್ಸ ಹೋಯ್ತಪ್ಪ ಅಂತ ಹೇಳಿರೋದನ್ನ ಕೇಳಿರ್ಬೋದು ಅಲ್ವಾ? ಇಲ್ಲ ಯಾವ್ದೋ ಒಂದ್ ನ್ಯೂಸ್ ಒಳಗಡೆ AI ಎವ್ರಿ ಡೇ ಅಫೆಕ್ಟ್ ಆಗ್ತಾ ಇದೆ ಎಷ್ಟು ಜನನ. ಈಗ ರೀಸೆಂಟ್ ನ್ಯೂಸ್ ಎಷ್ಟ್ ಜನ ಕೇಳಿದಿರಾ? ಒರಾಕಲ್ ಇಂದ 30,000 ಜನನ ಕೆಲ್ಸದಿಂದ ತೆಗ್ದಿದ್ದಾರೆ. ಬೆಳಿಗ್ಗೆ 7 6 ಗಂಟೆ ಒಳಗಡೆ ಎದ್ದು ನೋಡೋಷ್ಟೊತ್ತಿಗೆ ಕೆಲ್ಸದಿಂದ ತೆಗ್ದಿದ್ದಾರೆ ಅಂತ ತುಂಬಾ ಚರ್ಚೆ ಆಗಿತ್ತಲ್ವಾ ಈ ನ್ಯೂಸು? ಹೌದು ತಾನೆ? ಯಾ. ಸೊ ಹೀಗೆ ಎಲ್ಲಾನು ಒಂದ್ ಕಡೆ AI ನ ಕೇಳಿರ್ತೀರ. ಲೆಟ್ಸ್ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ, AI ಅನ್ನೋ ವರ್ಡ್ ಅಥವಾ AI ಅನ್ನೋ ಟೆಕ್ನಾಲಜಿ ಏನಿದೆ, ಆ AI ಅನ್ನೋ ಟೆಕ್ನಾಲಜಿ ಹೇಗೆ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಹೌದು, ಪ್ರೋಸ್ ಇದೆ, ಕಾನ್ಸ್ ಇದೆ. ಅದರಿಂದ ಕೆಲವೊಬ್ರು ಕೆಲಸ ಕಳ್ಕೊತಾ ಇದ್ದಾರೆ. ಯಾರು AI ಓದಿದಾರೋ ಅವರಿಗೆ ತುಂಬಾ ಕೆಲಸ ಸಿಗ್ತಾ ಇದೆ, ಅಥವಾ ತುಂಬಾ ಹೈಯೆಸ್ಟ್ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಉಂಟು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ AI ಇಂದ ಹೆಲ್ಪ್ ಏನಾಗ್ತಿದೆ, ಯಾಕಂದ್ರೆ ಟೆಕ್ನಾಲಜಿ ಹೇಗ್ ಫಾರ್ವರ್ಡ್ ಆಗ್ತಿದೆ, ಇದು ಬರೀ ಇಂಜಿನಿಯರ್ಸಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ AI ಇಂಪಾರ್ಟೆಂಟ್. ಹಾಗಾಗಿ ಇವತ್ ನಾವೇನ್ ನೋಡ್ತಾ ಇದೀವಿ, AI ಹೇಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಆಗ್ತಾ ಇದೆ, ಹೇಗೆ ಅದು ಫೈನಾನ್ಸ್ ಮತ್ತೆ ಫ್ರಾಡ್ ಡಿಟೆಕ್ಷನ್ ಅಲ್ಲಿ ಅಂತ. ಸೊ ಎಲ್ರಿಗೂ ವೆಲ್ಕಮ್ ಫಾರ್ ದ ಸೆಷನ್. ಇವತ್ತಿನ ಸೆಷನ್ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇವತ್ತು ನಮ್ ಓನ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ತುಂಬಾ ಕನ್ವರ್ಷನ್ ಆಗಲ್ಲ, ಬಟ್ ಹೌದು, ನಮ್ಮ ಆಡು ಭಾಷೆ ಕನ್ನಡದಲ್ಲಿ ಎಷ್ಟಾಗುತ್ತೋ ಅಷ್ಟು ಈ AI ಏನು, ಇದರಿಂದ ಏನೇನು ಉಪಯೋಗ ಉಂಟು, ಇದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಬೋದು ನಮ್ಮ ಡೊಮೈನ್ ಅಲ್ಲಿ, ನಮ್ ಡೇ ಟು ಡೇ ಲೈಫ್ ಅಲ್ಲಿ ಆಗಿರ್ಬೋದು, ಅಥವಾ ಇವತ್ತಿನ ಕಾನ್ಸೆಪ್ಟ್ ತರ ಫೈನಾನ್ಸ್ ಅಂಡ್ ಫ್ರಾಡ್ ಡಿಟೆಕ್ಷನ್ ಅಲ್ಲಿ ಆಗಿರ್ಬೋದು, ಹೇಗೆ AI ನ ಇಂಡಸ್ಟ್ರಿಯಲ್ಲಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಸೊ ಹೋಪ್ ಎಲ್ರು ಎಕ್ಸೈಟ್ ಆಗಿದ್ದೀರಾ ಅನ್ಕೋತೀನಿ. ಎಸ್, ಗ್ರೇಟ್. ಸೊ ನೆಕ್ಸ್ಟ್, ಸೊ ನಾವು ಇವತ್ತು ಏನೇನ್ ಕಲಿತಾ ಇದೀವಿ ಅಂತಂದ್ರೆ AI ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಸೊ BCom, MCom ಮಾಡಿರೋರು ಅಥವಾ BBA, MBA ಮಾಡಿರೋದು ಎಲ್ರು ನಾವು ಮೋಸ್ಟ್ ಆಗಿ
ಬ್ಯಾಂಕಿಂಗ್ ಸೆಕ್ಟರ್ ನ ಚೂಸ್ ಮಾಡ್ತೀವಿ. ಸೊ ಬ್ಯಾಂಕಿಂಗ್ ಒಳಗಡೆ ಹೇಗೆ AI ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, AI ಹೇಗೆ ತನ್ನ ಬಿಮ್ಮನ್ ತೋರಿಸ್ತಾ ಇದೆ, ಅದ್ರದ್ದು ಅಪ್ಲಿಕೇಶನ್ ಹೇಗಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊತೀವಿ. ನೆಕ್ಸ್ಟ್ ಡೇಟಾ ಅನಾಲಿಸಿಸ್ ಬೇಸಿಕ್ ಬಗ್ಗೆ ಒಂದ್ ಸ್ವಲ್ಪ ಅನಲೈಸ್ ಮಾಡ್ತೀವಿ ಇವತ್ತು. ಸೊ ಡೇಟಾ ಅನಾಲಿಸಿಸ್ ಅಂದ್ರೆ ಏನು, ಡೇಟಾ ಅನಾಲಿಸಿಸ್ ಹೇಗೆ ಯುಟಿಲೈಸ್ ಆಗ್ತಾ ಇದೆ ಅದ್ರ ಬಗ್ಗೆ, ಎಕ್ಸೆಲ್ ಹೇಗೆ ಯುಟಿಲೈಸ್ ಆಗ್ತಾ ಇದೆ ಡಿಟೆಕ್ಷನ್ ಆಫ್ ಫ್ರಾಡ್ ಅಲ್ಲಿ. ಸೊ ಫ್ರಾಡ್ ಎಲ್ಲರೂ ಕೇಳಿದಿರ, ಈಗ ರೀಸೆಂಟ್ ಆಗಿ ಎಲ್ ಪಿ ಜಿ ಶಾರ್ಟೇಜ್ ಆದಾಗ ಅಗೇನ್ ಫ್ರಾಡ್ ಸ್ಟಾರ್ಟ್ ಆಯ್ತು ಅಂತ ಕೇಳಿರ್ತೀರ ನ್ಯೂಸ್ ಒಳಗಡೆ ಅಲ್ವಾ. ಸೊ ಏನೋ ಒಂದು APK ಫೈಲ್ ನ ಕಳಿಸ್ಕೊಡ್ತಾರೆ, APK ಫೈಲ್ ಅಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ ಅಕೌಂಟ್ ಅಲ್ಲಿರೋ ಅಮೌಂಟ್ ಎಲ್ಲ ಖಾಲಿ ಆಗುತ್ತೆ ಅಲ್ವಾ, KYC ಮಾಡಿ ಅಂತ. ಇದನ್ನ ನ್ಯೂಸ್ ಕೇಳಿರ್ತೀರ ಅಲ್ವಾ ಎಲ್ರು, ಪಬ್ಲಿಕ್ ನ್ಯೂಸ್ ರಂಗಣ್ಣ ಅವ್ರದ್ದಾಗಿರ್ಬೋದು, ಯಾವ್ದನ್ನಾಗಿರ್ಬೋದು. ಹಾಗೆ ಸೊ ಹೇಗೆ ಎಕ್ಸೆಲ್ ನಮ್ಗೆ ಫ್ರಾಡ್ ಡಿಟೆಕ್ಷನ್ ಹೆಲ್ಪ್ ಆಗುತ್ತೆ. ಕೋಪೈಲಟ್ ಸ್ಟುಡಿಯೋ ಮೈಕ್ರೋಸಾಫ್ಟ್ ಅವ್ರದ್ದು ಒನ್ ಆಫ್ ದ ವೆರಿ AI ಹೇಗೆ ಡಿಫ್ರೆಂಟ್ ಟೂಲ್ಸ್ ಇದಾವೆ, ಒನ್ ಆಫ್ ದ ಪವರ್ಫುಲ್ ಟೂಲ್ ಇಸ್ ಕೋಪೈಲಟ್. ಸೊ ಕೋಪೈಲಟ್ ಸ್ಟುಡಿಯೋದ್ರಿಂದ ಹೇಗೆ ಚಾಟ್ ಬೋರ್ಡ್ ಕ್ರಿಯೇಟ್ ಮಾಡ್ಬೋದು ಫೈನಾನ್ಸ್ ಅಸಿಸ್ಟೆಂಟ್ಗೆ, ಡೇಟಾ ಡ್ರಿವೆನ್ ಡಿಸಿಷನ್ ಮೇಕಿಂಗ್, ಡೇಟಾ ಬೇಸ್ ಮೇಲೆ ಹೇಗೆ ಡೇಟಾನ ಡ್ರೈವ್ ಮಾಡ್ಕೊಂಡು ಡೇಟಾದ ಏನು ಒಂದು ಕೋರ್ ಇರುತ್ತೆ ಅದರ ಮೇಲೆ ನಾವು ಹೇಗೆ ಅನಾಲಿಸಿಸ್ ಮಾಡಿ ಡಿಸಿಷನ್ ನ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ನೋಡೋಣ. ಸೊ ಲೆಟ್ಸ್ ಕಮ್ ಅಪ್ ವಿತ್ ಸೊ ಒನ್ ಥಿಂಗ್, ಎಲ್ರು ನನ್ಗೆ ಹೇಳಿ, ವಾಟ್ ಈಸ್ AI ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ನೋಡೋಕಿನ ಮುಂಚೆ ವಾಟ್ ಈಸ್ AI? ಎಸ್ ಎಕ್ಸಾಕ್ಟ್ಲಿ. ಬಟ್ ಎಲ್ರು ಏನ್ ಹೇಳ್ತಿದ್ದೀರಾ, ಇದ್ರದ್ದು ಎಕ್ಸ್ಪ್ಯಾಂಡ್ ಫಾರ್ಮ್ ಹೇಳ್ತಾ ಇದ್ದೀರಾ ನನ್ಗೆ ಅಲ್ವಾ. ಐ ಆಮ್ ನಾಟ್ ಆಸ್ಕಿಂಗ್ ಯು ದ ಎಕ್ಸ್ಪ್ಯಾಂಡ್ ಫಾರ್ಮ್, ನನ್ಗೆ ಎಕ್ಸ್ಪ್ಯಾಂಡ್ ಫಾರ್ಮ್ ಬೇಡ, AI ಅಂದ್ರೆ ಏನು ಅಂತ ಹೇಳಿ. ಸೊ AI, ಹೌದು ಎಲ್ರು ಹೇಳ್ದಾಗೆ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕರೆಕ್ಟ್, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಲ್ವಾ. ಹೌದಪ್ಪ, ವರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇನ್ನೊಂದು ಇದ್ರ ಅಪೋಸಿಟ್ ಟರ್ಮ್ ಏನಂತ ಕರಿತೀವಿ, ನಾವು ವಿರುದ್ಧ ಪದಗಳು ಅಂತ ಕರಿತೀವಲ್ವಾ ಕನ್ನಡದಲ್ಲಿ. ಅಪೋಸಿಟ್ ಟರ್ಮ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ? ಹ್ಯೂಮನ್ ಇಂಟೆಲಿಜೆನ್ಸ್. ಎಕ್ಸಾಕ್ಟ್ಲಿ, ಕರೆಕ್ಟ್, ವೆರಿ ಗುಡ್ ವೆರಿ ಗುಡ್. ನಾ ಈಗ ಕಂಪೇರ್ ಮಾಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಹ್ಯೂಮನ್ ಇಂಟೆಲಿಜೆನ್ಸ್ಗೂ ಏನ್ ಡಿಫ್ರೆನ್ಸು? ಮನುಷ್ಯ ಇದನ್ನು ಒಂದ್ ನೋಡಿ, ಅದು ಕಣ್ಣಿಂದಾನೇ ನೋಡಿರ್ಬೋದು ಅಲ್ವಾ, ಏನೇ ವ್ಯಾಲ್ಯೂಸ್ ನೋಡಿರ್ಬೋದು, ಅವನಿಗೆ ಅರ್ಥ ಆಗತ್ತೆ, ಓದಕ್ ಬರುತ್ತೆ, ಐಡೆಂಟಿಫೈ ಮಾಡಕ್ ಬರುತ್ತೆ, ಅಂಡ್ ಅವನು ಡಿಸಿಷನ್ ತಗೋಬಹುದು. ಎಕ್ಸಾಂಪಲ್, ನಾನು ಮುಂದೆ ಇದನ್ನ ತಂದು ಇಟ್ರೆ ಎಲ್ಲಿಯೋ ಕಾಣಿಸ್ತಾ ಇದೆ ಅನ್ಕೋತೀನಿ. ಎಸ್, ಇದು ನನ್ ಫೋನ್ ಅಪ್ಪ, ನನ್ ಕಣ್ ಮುಂದೆ ಇದ್ರೆ ಎಲ್ರಿಗೂ ಫೋನ್ ಅಂತ ಐಡೆಂಟಿಫೈ ಮಾಡ್ತೀರ ತಾನೆ. ಹಾ, ಇದನ್ನ ಐಡೆಂಟಿಫೈ ಮಾಡ್ತಾ ಇರೋದು ಯಾವುದು? ನನ್ನ ಬ್ರೈನ್, ಹ್ಯೂಮನ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ರೀಕ್ರಿಯೇಟಿಂಗ್ ದ ಹ್ಯೂಮನ್ ಇಂಟೆಲಿಜೆನ್ಸ್. ವಾಟ್ ಈಸ್ ಇಟ್? ರೀಕ್ರಿಯೇಟಿಂಗ್ ದಿ ಹ್ಯೂಮನ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಹ್ಯೂಮನ್ ಏನ್ ಮಾಡ್ತಾ ಇದ್ದಾನೆ, ಹ್ಯೂಮನ್ ಏನೇನ್ ಎಬಿಲಿಟಿ ಇದೆ. ಸೊ ದ ಎಬಿಲಿಟಿ ಆಫ್ ಹ್ಯೂಮನ್, ವಾಟ್ ಎವರ್ ವಿ ಆರ್ ಹ್ಯಾವಿಂಗ್, considering all the things what human can do, mimicking that with the machines. What are machines? Are nothing but our computers. Human ಏನೇನ್ ಮಾಡ್ತಾ ಇದ್ದಾನೋ ಅದನ್ನ ಕಂಪ್ಯೂಟರ್ ಮೂಲಕ, ಮಷಿನ್ ಮೂಲಕ ಮಾಡೋದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅದೇ ಕನ್ನಡದಲ್ಲಿ ಕೃತಕ ಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಅಥವಾ ಕೃತಕ ಜ್ಞಾನ ಅಲ್ವಾ. ಅಂದ್ರೆ ಮನುಷ್ಯ ಏನೇನ್ ಮಾಡ್ತಾನೆ, ಮನುಷ್ಯ ನೋಡ್ತಾನೆ, ಐಡೆಂಟಿಫೈ ಮಾಡ್ತಾನೆ, ಥಿಂಕ್ ಮಾಡ್ತಾನೆ, ಆನ್ಸರ್ ಮಾಡ್ತಾನೆ ಕೇಳಿದ್ದಕ್ಕೆ. ನಾನ್ ಕ್ವಶನ್ ಕೇಳಿದ್ರೆ ನೀವೆಲ್ಲರೂ ಆನ್ಸರ್ ಮಾಡ್ತಿದ್ದೀರಲ್ವಾ? ಹೌದು. ಎಲ್ಲದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಹೇಗೆ ಕ್ರಿಯೇಟ್ ಮಾಡ್ತಿದೀವಿ? ನಾವ್ ಹೇಗೆ ಕಲ್ತ್ವಿ? ನಾವ್ ಚಿಕ್ಕ ಮಗು ಹುಟ್ಟದಾಗ ನಮ್ಗೆ ಗೊತ್ತಿತ್ತ ಇವೆಲ್ಲ? ಗೊತ್ತಿರ್ಲಿಲ್ಲ ಅಲ್ವಾ, ನಮ್ಗೇನು ಗೊತ್ತಿರ್ಲಿಲ್ಲ. ನಾವು ಪ್ರಪಂಚನ ನೋಡಿ ನೋಡಿ ಎಲ್ರು ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ನಮ್ಗೆ ಪೇರೆಂಟ್ಸ್ಗಳು ಸ್ಕೂಲಿಗೆ ಕಳ್ಸಿದ್ರು, ಪೇರೆಂಟ್ಸ್ ಹೇಳ್ಕೊಟ್ರು, ಇದಪ್ಪ ಆಪಲ್ ಹಿಂಗೆ ಕೆಂಪಗಿರುತ್ತೆ, ರೌಂಡ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಗೆ ಆಪಲ್ ರೌಂಡ್ ಆಗಿರುತ್ತೆ, ಕೆಂಪಗಿರುತ್ತೆ ಅಂತ ಗೊತ್ತು ಅಲ್ವಾ. ಸೇಮ್
ಹಾಗೆ ನಾವು ಏನ್ ಮಾಡ್ತಾ ಇದೀವಿ, ಕಂಪ್ಯೂಟರ್ ನ ಮಷಿನ್ ನ ಟ್ರೈನ್ ಮಾಡ್ತಾ ಇದೀವಿ ಯೂಸಿಂಗ್ ದ ಡೇಟಾ. ಸೊ ಟ್ರೈನಿಂಗ್ ದ machines using the data to make the decision, to make the prediction, to classify them. ಅದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇವತ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಫೈನಾನ್ಸ್ ಒಳಗಡೆ ಹೇಗೆ ಅಂತ ನೋಡ್ತಾ ಇದೀವಿ ಅಲ್ವಾ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಅಪ್ಲಿಕೇಶನ್ ಉಂಟು. ಇವತ್ ನಾ ನಿಮ್ಗೆಲ್ಲರಿಗೂ ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಪ್ಪ, ನೀವು ಯೂಸ್ ಮಾಡೋ ಪ್ರತಿ ಒಂದು ಆಪ್ ಅಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗುತ್ತೆ. ಈವನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ವಾ, ವಾಟ್ಸಪ್, ಪ್ರತಿ ಒಂದ್ರಲ್ಲೂ ಒನ್ ಆರ್ ದಿ ಅದರ್ ಅಪ್ಲಿಕೇಶನ್. ನೀವು ಹಾಡ್ ಕೇಳಕ್ಕೆ ಸ್ಪಾಟಿಫೈ ಯೂಸ್ ಮಾಡ್ತಿದೀಯಾ, ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀರಾ ವಿಡಿಯೋ ನೋಡಕ್ಕೆ, ಎಲ್ಲಾದ್ರಲ್ಲೂ AI ಯೂಸ್ ಆಗಿದೆ. ಎಲ್ಲಾ ಕಡೆ ನಮ್ ಸುತ್ತಮುತ್ತ AI ಆವರಿಸ್ಕೊಂಡಿದೆ. ಇವತ್ತು ನಾವ್ ಎಲ್ಲಾ ಕಡೆ ಇರೋದನ್ನ ನೋಡ್ತಾ ಇಲ್ಲ, ಸ್ಪೆಸಿಫಿಕ್ ಆಗಿ ಏನ್ ನೋಡ್ತಾ ಇದೀವಿ, ಫೈನಾನ್ಸ್ ಸೆಕ್ಟರ್ ಒಳಗಡೆ ಹೇಗೆ AI ಯೂಸ್ ಆಗ್ತಿದೆ, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಒಳಗಡೆ, ರೈಟ್. ಸೊ ಒನ್ ಥಿಂಗ್, ಫ್ರಾಡ್ ಡಿಟೆಕ್ಷನ್ ಇನ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಎಷ್ಟು ಜನ ಬ್ಯಾಂಕ್ ಇಂದ ಹೋಗಿ ಸೊ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದ್ದು ಪ್ರಿಂಟ್ ಔಟ್ಸ್ ತಕ್ಕೊಂಡ್ ಬಂದಿದ್ದೀರಾ? ಸೊ ಪ್ರಿಂಟ್ ಔಟ್ಸ್ ನ, ರೈಟ್, ನೀವು UPI ₹1 ಇದ್ರು UPI ಪೇಮೆಂಟ್ ಮಾಡ್ತೀರಾ. ಹಾಗೆ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಟ್ರಾನ್ಸಾಕ್ಷನ್ ಮಿನಿಮಮ್ ಆಗಿರುತ್ತಾ? ಹಾಗೆ 10 ಟ್ರಾನ್ಸಾಕ್ಷನ್ ಮಿನಿಮಮ್ ಆಗಿರೋದು ಮಂತಿಗೆ 30 ಡೇಸ್ಗೆ, ಇಯರ್ಸಿಗೆ ಎಷ್ಟಾಗುತ್ತೆ? ಇಷ್ಟಿಷ್ಟು ಉದ್ದ ಪ್ರಿಂಟ್ಸ್ ಕೊಡ್ತಾರಪ್ಪ, ಸ್ಟೇಟ್ಮೆಂಟ್ಸ್ ಅಲ್ವಾ. ಸ್ಟೇಟ್ಮೆಂಟ್ ಪ್ರಿಂಟ್ ಔಟ್ ಬ್ಯಾಂಕ್ ಅಲ್ಲಿ ಹೋದ್ರೆ ಈಸ್ ಇಟ್ ಪಾಸಿಬಲ್ ನಮ್ಗೆ ಅದ್ರ ಥ್ರೂ ಸ್ಟೇಟ್ಮೆಂಟ್ ಅದು ಪ್ರತಿ ಒಂದನ್ನು ಪೆನ್ ಟು ಪೆನ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಕುತ್ಕೊಳಕ್ ಅಷ್ಟು ಟ್ರಾನ್ಸಾಕ್ಷನ್ ಒಬ್ರದೇ ನಮ್ಗಾಗಲ್ಲ, ನಮ್ದು ನಾವ್ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟು ದೊಡ್ಡದಾಗಿರುತ್ತೆ. ಹಾಗಿದ್ರೆ ಬ್ಯಾಂಕ್ ಮ್ಯಾನೇಜರ್ ಹೇಗ್ ಮಾಡ್ಕೋಬೇಕು, RBI ಅವ್ರು ಹೇಗ್ ಮಾಡ್ಬೇಕು, ಇಷ್ಟು ಕೋಟ್ಯಾಂತರ ಜನರದ್ದು ಅಲ್ವಾ. ಸೊ ಹಾಗೆ ಅಂತದ್ರಲ್ಲಿ ಫ್ರಾಡ್ ಆಯ್ತು ಅಂದ್ರೆ ಹೇಗೆ? ಅಷ್ಟು ಜನದ್ರಲ್ಲಿ ಯಾರ್ದೋ ಒಬ್ರದ್ದು ಟ್ರಾನ್ಸಾಕ್ಷನ್ ಫ್ರಾಡ್ ಆಗಿದೆ, ಯಾರ್ದೋ ಒಂದ್ ಹ್ಯಾಕ್ ಆಗಿದೆ, ಯಾರ್ದೋ ಟ್ರಾನ್ಸಾಕ್ಷನ್ ಫ್ರಾಡ್ ಆಗಿದೆ. ಅಷ್ಟು ಟ್ರಾನ್ಸಾಕ್ಷನ್ ಅಲ್ಲಿ ಬ್ಯಾಂಕ್ ಅವ್ರು ಹೇಗ್ ಕುತ್ಕೊಂಡು ಕಂಡು ಹಿಡಿತಾರೆ ಇದು ಫ್ರಾಡು ಅನ್ನೋದಕ್ಕೆ? So now there is an application of AI in the fraud detections. Next, credit risk assessment. Credit card. Now free credit card anta ella bank ಅವರು ಕಾಲ್ ಮಾಡಿ ಕೊಡ್ತಾರಲ್ವಾ. ಸೊ HDFC ಆಗಿರ್ಬೋದು, ಎಲ್ಲ ಬ್ಯಾಂಕ್, ICICI ಆಗಿರ್ಬೋದು, SBI ಕ್ರೆಡಿಟ್ ಕಾರ್ಡ್ಸ್, ನಿಮ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ, ಫ್ರೀ ಕ್ರೆಡಿಟ್ ಕಾರ್ಡ್, ನೋ ಪೇಮೆಂಟ್ಸ್, ನೋ ಮಂತ್ಲಿ ಚಾರ್ಜಸ್, ಹಾಗೆ ಎಷ್ಟೊಂದು ಹೇಳ್ತಾರೆ. ಸೊ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ರಿಸ್ಕ್ ಅಸೆಸ್ಮೆಂಟ್, ಕ್ರೆಡಿಟ್ ಲಿಮಿಟ್ ಇರುತ್ತೆ, ಲಿಮಿಟ್ಗಿನ ಜಾಸ್ತಿ ಹೋಗುತ್ತೋ ಇಲ್ಲೋ ಅಂತ. ಸೊ ಈಗ ನಾನು ಒಬ್ಬ ಮನುಷ್ಯನ ಇದನ್ನೆಲ್ಲ ಅನಲೈಸ್ ಮಾಡಕ್ಕಾಗತ್ತಾ? 10 ಜನದ್ದು ಇದಿಷ್ಟು ಕ್ರೆಡಿಟ್ ಕಾರ್ಡ್ ಇದೆಯಪ್ಪ, ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾರೆ ನೋಡು, ಅವ್ರ ಕ್ರೆಡಿಟ್ ರಿಸ್ಕ್ ನ ಹೇಗೆ ಅಸೆಸ್ಮೆಂಟ್ ಮಾಡಕ್ಕಾಗತ್ತೆ? ನಾಟ್ ಪಾಸಿಬಲ್ ಮ್ಯಾನ್ಯುವಲಿ. ಸೊ ಅಗೇನ್ ವಿ ಹ್ಯಾವ್ ಎನ್ AI ಫಾರ್ ಇಟ್. ಲೋನ್ ಅಪ್ರೂವಲ್ ಆಟೋಮೇಶನ್, ರೈಟ್. ಸೊ ಮುಂಚೆ ಹೇಗಿತ್ತು, ನಮ್ದು ಲೋನ್ ಅಪ್ರೂವಲ್ ಆಗ್ಬೇಕು ಅಂದ್ರೆ ಲೋನ್ ಅಪ್ಲಿಕೇಶನ್ ತಗೋಬೇಕಿತ್ತು, ಬ್ಯಾಂಕ್ ಅಲ್ಲಿ ಲೋನ್ ಅಲ್ಲಿ ಯಾರು ಅಸೈನ್ ಮಾಡಿರ್ತಾರೆ ಆ ಪರ್ಸನ್ ಹತ್ರ ಹೋಗಿ ತೋರಿಸಿ, ಮಿಸ್ ಆಗಿ ಮತ್ತೆ ಇನ್ನೊಂದ್ಸಲಿ ಒಂದು ಲೋನ್ ಅಪ್ರೂವ್ ಆಗ್ಬೇಕಂದ್ರೆ ಮಿನಿಮಮ್ 3 months ಬೇಕಾಗಿತ್ತು. ಬಟ್ ಇವಾಗ ಯೂಸ್ ಆಫ್ AI ಇಂದ ಲೋನ್ ಅಪ್ರೂವಲ್ ವಿತ್-ಇನ್ hours, ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಗ್ಬಿಡತ್ತೆ. ಸೊ ದಟ್ ಈಸ್ ದ ಅಪ್ಲಿಕೇಶನ್ ಆಫ್ AI ಅಲ್ವಾ. 3 months ಟು ಜಸ್ಟ್ 30 minutes, 30 minutes ಇದಾವೆ, 3 hours ಅಲ್ಲೂ ಆಗುತ್ತೆ, ರೈಟ್. So that is the automation level we got it using the AI. Customer support chatbot. Recently, I got one call. So the call was from the AI. She is exactly speaking like human. Alva? So nange one call bantu, pick ಮಾಡಿ hello. ಅದು AI chatbot. ಯಾವಾಗ ಗೊತ್ತಾಗಲ್ಲ ಎಲ್ಲಿವರೆಗೆ ಅಂದ್ರೆ ನೀವು ಮಾತಾಡಿ ಸ್ವಲ್ಪ ಗ್ಯಾಪ್ ತಗೊಂಡು ಆಮೇಲೆ ಮಾತಾಡಿದ್ರೆ ನೀವು ಕಂಡುಹಿಡಿಬಹುದು, ಇದು ಮನುಷ್ಯರೆಲ್ಲ AI ಮಾತಾಡ್ತಾ ಇದೆ ಅಂತ. ನಾವು ವಿ ಹ್ಯಾವ್ ಕಸ್ಟಮರ್ ಸಪೋರ್ಟ್ ಚಾಟ್ ಬೋಟ್ಸ್, ಕಸ್ಟಮರ್ ಸಪೋರ್ಟ್ ಕಾಲಿಂಗ್ ವಿತ್ ದ AI. ಚಾಟ್ ಬೋಟ್ ಅಲ್ಲಿ ರೆಸ್ಪಾನ್ಸ್ ಹೇಗೂ AI ಇಂದ ಬರುತ್ತೆ, ಹಾಗೆ ಕಾಲ್ ಮಾಡಿ ನಿಮ್ ಮಾತನ್ನ ಅನಲೈಸ್ ಮಾಡಿ ನಿಮ್ಗೆ ರೆಸ್ಪಾಂಡ್ ಮಾಡೋದು ಕೂಡ ಕಸ್ಟಮರ್ ಸಪೋರ್ಟ್ ಕೂಡ AI ಆಗಿದೆ ಇವತ್ತು. ಪರ್ಸನಲೈಸ್ ಫೈನಾನ್ಷಿಯಲ್ ಸರ್ವಿಸ್, ನೀನ್ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀಯ ಅನ್ನೋದು ನೋಡಿ ನಿಮ್ಗೆ ಪರ್ಸನಲೈಸ್ ಸರ್ವಿಸಸ್ ನ ಬ್ಯಾಂಕ್ ಕಡೆಯಿಂದ ಪ್ರೊವೈಡ್ ಮಾಡೋದು, ಅದು ಕೂಡ ಇವತ್ತು AI ಮಾಡ್ತಾ ಇದೆ. ಸೊ AI
is not just a word today. ಅದು just word ಅಲ್ಲ. AI has a lot of application in and around self. It is like a torch. It is giving lights in all the domains. Everywhere it has application. ಎಲ್ಲ ಕಡೆನೂ ಇದ್ರ ಅಪ್ಲಿಕೇಶನ್ ಇದೆ, ಎಲ್ಲ ಕಡೆನೂ ಇದ್ರದ್ದು ಯುಟಿಲೈಸೇಷನ್ ಆಗ್ತಿದೆ, ಎಲ್ಲ ಕಡೆ ಇದ್ರದ್ದು ಇಂಪ್ಲಿಮೆಂಟೇಷನ್ ಆಗ್ತಿದೆ. ಸೊ ನೀವು ನೆಕ್ಸ್ಟ್ ನಾಳೆ ಜಾಬ್ ಹೋಗ್ತಾ ಇದ್ದೀರಾ ಅಂತಂದ್ರೆ ನೆಸೆಸರಿ ಫಾರ್ ಯು ಟು ಗೋ ವಿತ್ ದ AI ಸ್ಕಿಲ್. ನೀವೆಲ್ಲರೂ ಕೆಲ್ಸಕ್ಕೆ ಹೋಗುವಾಗ ಯಾವ್ದೇ ಕೆಲಸ ಆಗ್ಲಿ, ಇವನ್ ಬ್ಯಾಂಕಿಂಗ್ ಹೋಗ್ತಾ ಇರ್ತೀರಾ, ಫೈನಾನ್ಸಿಗೆ ಹೋಗ್ತಿರ್ತೀರಾ, ಮಾರ್ಕೆಟಿಂಗ್ ಹೋಗ್ತೀರಾ, ಇಲ್ಲೇ ಹೋದ್ರು AI ಸ್ಕಿಲ್ ಇಸ್ ಮಸ್ಟ್ ಅಂಡ್ ರಿಕ್ವೈರ್ಡ್. ಸೊ ಇವತ್ತು ನೋಡಿದ್ವಿ ಫ್ರಾಡ್ ಡಿಟೆಕ್ಷನ್, ಕ್ರೆಡಿಟ್ ರಿಸ್ಕ್ ಅಸೆಸ್ಮೆಂಟ್, ಲೋನ್ ಅಪ್ರೂವಲ್, ಕಸ್ಟಮರ್ ಸಪೋರ್ಟ್, ಪರ್ಸನಲೈಸ್ಡ್ ಫೈನಾನ್ಸ್ ಸರ್ವಿಸಸ್, ಎಲ್ಲಾದ್ರಲ್ಲೂ ಯೂಸ್ ಆಗ್ತಾ ಇರೋ AI ಒಂದು ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲದು AI ನೋಡ್ಕೋತಾ ಇದೆ ಇವತ್ತು. ಅದ್ರೊಳಗಡೆ ಒನ್ ಆಫ್ ದ ಲ್ಯಾಬ್ ಮಾಡಿ ನಾವು ಮುಂದೆ ನೋಡೋಣ ಹೇಗೆ AI ಅನಲೈಸ್ ಮಾಡ್ತಾ ಇದೆ, ಹೇಗೆ AI ಹೇಗೆ ಇಂಟೆಲಿಜೆನ್ಸ್ ಬಂತು ಇಷ್ಟೊಂದೆಲ್ಲ ಥಿಂಕ್ ಮಾಡಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾ ರಿಯಲ್ ವರ್ಲ್ಡ್ ಫ್ರಾಡ್ ಡಿಟೆಕ್ಷನ್ ಯೂಸಿಂಗ್ AI. ಸೊ ಒನ್ ಫ್ರಾಡ್ ಡಿಟೆಕ್ಷನ್ ನಾನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ತಗೊಂಡ್ರೆ ಅದು AI ಹೇಗೆ ಸಾಲ್ವ್ ಮಾಡ್ತಾ ಇದೆ ಅನ್ನೋದು ನೋಡೋಣ. ಫಸ್ಟ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಫ್ರಾಡ್ ಆಗುತ್ತೆ. ಹೇಗಾಗತ್ತೆ? ದೇರ್ ಆರ್ ಸಮ್ ಫೇಕ್ ಟ್ರಾನ್ಸಾಕ್ಷನ್, ದೇರ್ ಇಸ್ ಅ ಐಡೆಂಟಿಟಿ ಥೆಫ್ಟ್, ಮನಿ ಲಾಂಡ್ರಿಂಗ್, ಇವೆಲ್ಲ ಕಾಮನ್ ಫೈನಾನ್ಷಿಯಲ್ ಫ್ರಾಡ್ ಇಶ್ಯೂಸ್ ಅಲ್ವಾ? ಯಾರೋ ಒಬ್ರು ನಿಮ್ದ್ರೊಳಗಡೆ ಫೇಕ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಐಡೆಂಟಿಟಿ ಥೆಫ್ಟ್, ನಿಮ್ ಹೆಸರದೇ ಇನ್ನೊಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ಬಟ್ ಅಮೌಂಟ್ ಎಲ್ಲ ನಿಮ್ದು ಯೂಟಿಲೈಸ್ ಆಗ್ತಾ ಇರುತ್ತೆ. ಮನಿ ಲಾಂಡ್ರಿಂಗ್ ಅಲ್ವಾ? ಮನಿ ಲಾಂಡ್ರಿಂಗ್ ಅಂದ್ರೆ ಒಬ್ರಿಂದ ಒಬ್ರಿಗೆ ಅಬ್ನಾರ್ಮಲ್ ಆಗಿ ಮನಿನ ತೆಗಿಯೋದು ಅಕೌಂಟ್ ಇಂದ. ಈ ತರದ್ದು ತುಂಬಾ ಕೆಲಸಗಳು ಫೈನಾನ್ಸ್ ಫ್ರಾಡ್ಸ್ ಅಲ್ಲಿ ನಡೀತಾ ಇದೆ. ಹೌ AI ಹೆಲ್ಪ್ ಆಗ್ತಾ ಇದೆ ಇದ್ರೊಳಗಡೆ? ಹೇಗೆ AI ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ ಡಿಟೆಕ್ಟ್ಸ್ ಅನ್ಯೂಶುವಲ್ ಸ್ಪೆಂಡಿಂಗ್ ಪ್ಯಾಟರ್ನ್ಸ್. ಸೊ ಈಗ ನಾನ್ ಕಾಮನ್ ಮ್ಯಾನ್ ಅಪ್ಪ, ನನ್ಗೊಂದು 10,000 ಸಂಬಳ ಬರ್ತಾ ಇದೆ. 10,000 ಸಂಬಳ ಬರ್ತಾ ಇರೋ ನಾನು ಎಷ್ಟು ಸ್ಪೆಂಡ್ ಮಾಡ್ಬೋದು? ನಾನು ಒಂದು ಮ್ಯಾಕ್ಸಿಮಮ್ ಒಂದ್ಸತಿ 500, 1000 ಹಿಂಗ್ ತೆಗಿತಾ ಇರ್ಬೋದು. ATM ಅಲ್ಲಿ 2,000, 3,000 ಬಿಡ್ಸ್ಕೋಬಹುದು. ಈಗ ಅಟ್ ಅ ಟೈಮ್ ನನ್ನ ಅಕೌಂಟ್ ಇಂದ 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ಬಿಟ್ರೆ ಅನ್ಯೂಶುವಲ್ ಪ್ಯಾಟರ್ನ್, ಸ್ಪೆಂಡಿಂಗ್ ಪ್ಯಾಟರ್ನ್ಸ್. ನನ್ನ ಹತ್ರ ಇಷ್ಟು ವರ್ಷದಿಂದ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಅಷ್ಟು ಯೂಸೇ ಮಾಡ್ತಾ ಇಲ್ಲ. ಸಡನ್ ಆಗಿ ನನ್ನ ಹತ್ರ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದೀನಿ. ದಟ್ ಈಸ್ ಅನ್ಯೂಶುವಲ್ ಪ್ಯಾಟರ್ನ್ಸ್ which works in the real time. It identifies the unusual pattern ಡಿಟೆಕ್ಟ್ ಮಾಡುತ್ತೆ. ಈ ತರದ್ದು ಏನಾರು ಇದ್ರೆ ರಿಯಲ್ ಟೈಮ್ ಆಗಿ ಕ್ವಿಕ್ ಆಗಿ ಚೆಕ್ ಮಾಡುತ್ತೆ. ಲರ್ನ್ಸ್ ಫ್ರಮ್ ದ ಪಾಸ್ಟ್ ಫ್ರಾಡ್ ಡೇಟಾ. ಯಾವ್ಯಾವ ಕಂಡೀಷನ್ ಅಲ್ಲಿ ಫ್ರಾಡ್ ಆಗ್ಬಹುದು ಅನ್ನೋದಂತ ಡೇಟಾನ ನಿಮ್ಮ ಟ್ರೈನಿಂಗ್ ಮಾಡೆಲ್ ಅನ್ನ ಟ್ರೈನ್ ಮಾಡಿರ್ತಾರೆ, ಅಂದ್ರೆ AI ನ ಟ್ರೈನ್ ಮಾಡಿರ್ತಾರೆ. ರೆಡ್ಯೂಸಸ್ ದ ಮ್ಯಾನ್ಯುವಲ್ ಎಫರ್ಟ್. ಮ್ಯಾನ್ಯುವಲ್ ಆಗಿ ಇದನ್ನೆಲ್ಲ ಕುತ್ಕೊಂಡು ಟ್ರಾನ್ಸಾಕ್ಷನ್ ನೋಡೋ ಪಾಸಿಬಿಲಿಟಿ ಇಲ್ಲ. ಅದಕ್ಕೆ ಬೇಕಾಗಂತ ಎಷ್ಟು ಮ್ಯಾನ್ ಪವರ್ ಯುಟಿಲೈಸೇಷನ್ ಏನಿದೆ ಅದನ್ನೆಲ್ಲ ಎಫರ್ಟ್ ನ ರೆಡ್ಯೂಸ್ ಮಾಡುತ್ತೆ. ದಟ್ ಈಸ್ ದ ಯೂಸ್ ಆಫ್ AI. ನೆಕ್ಸ್ಟ್ ಏನ್ ನೋಡಿದ್ವಿ? AI ಇನ್ ಚಾಟ್ ಬೋಟ್ಸ್ ಅಲ್ವಾ? ಸೊ ಕಸ್ಟಮರ್ ಚಾಟ್ ಬೋಟ್ ಆಗಿರ್ಬೋದು ಅಲ್ವಾ, ವಾಯ್ಸ್ ಕಾಲಿಂಗ್, ಅದಕ್ಕೆಲ್ಲದಕ್ಕೂ ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ? AI ಚಾಟ್ ಬೋಟ್ ನ ಯುಟಿಲೈಸ್ ಮಾಡ್ತಾ ಇದೀವಿ. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಯೂಸಿಂಗ್ AI ಚಾಟ್ ಬೋಟ್? ಒನ್ ಥಿಂಗ್, ಫಸ್ಟ್ ಏನ್ ಬರುತ್ತೆ? AI ಚಾಟ್ ಬೋಟ್ ಯೂಸ್ ಮಾಡೋದು ಅದರಿಂದ 24/7 ಕಸ್ಟಮರ್ ಸಪೋರ್ಟ್ ಆನ್ ಇರುತ್ತೆ. ಸೊ ನಾನು ಮೆಸೇಜ್ ಮಾಡಿದಾಗ ಇನ್ನೊಬ್ಬ ಪರ್ಸನ್ ನೋಡ್ಬೇಕು, ರಿಪ್ಲೈ ಮಾಡ್ಬೇಕು, ಅವ್ನು ಆನ್ಲೈನ್ ಬರ್ಬೇಕು, ಅವನು ತಿಂಡಿ ತೀರ್ಥ ಎಲ್ಲ ಮುಗಿಸ್ಕೋಬೇಕು ಅನ್ನೋ ಜಂಜಾಟನೇ ಇರೋಲ್ಲ. ಡೈರೆಕ್ಟ್ಲಿ ಏನಿರುತ್ತೆ? 24/7 ನೀವೇನೇ ಕ್ವಶನ್ ಹಾಕಿದ್ರು AI ನಮ್ಗೆ ರೆಸ್ಪಾಂಡ್ ಮಾಡಿಸುತ್ತೆ. ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ಬೋದು, ಫ್ರಾಡ್ ಅಲರ್ಟ್ಸ್ ಕೂಡ ಚಾಟ್ ಬೋಟ್ ಇಂದ ನೋಡ್ಬೋದು. ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಕೂಡ ನಾನು ಅದನ್ನ ಕಂಪ್ಲೇಂಟ್ಸ್ ಮಾಡ್ಬೋದು, ಫೈಲ್ ಮಾಡುತ್ತೆ. ಕಂಪ್ಲೇಂಟ್ ಏನಿದೆ, ಸ್ಟೇಟಸ್ ಏನಿದೆ, ಅದನ್ನೆಲ್ಲದು ಚಾಟ್ ಬೋಟ್ ಇವತ್ತು ಸಾಲ್ವ್ ಮಾಡ್ತಾ ಇದೆ, ವಿಚ್ ಇಸ್ ಅನ್ AI ಚಾಟ್ ಬೋಟ್. ಅದ್ರದ್ದು ಬೆನಿಫಿಟ್ ಏನು? AI ಚಾಟ್ ಬೋಟ್ ಯೂಸ್ ಮಾಡೋದ್ರಿಂದ ಇನ್ಸ್ಟೆಡ್ ಆಫ್ ಮ್ಯಾನ್ಯುವಲ್ ಚಾಟ್ ಬೋಟ್ ಯೂಸ್ ಮಾಡೋದಕ್ಕಿಂತ AI ಚಾಟ್ ಬೋಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಫಾಸ್ಟ್ ರೆಸ್ಪಾನ್ಸ್. ಒಬ್ಬ ಮನುಷ್ಯ ಅದನ್ನ ನನ್ನ ಮೆಸೇಜ್ ನೋಡಿ ನಾನ್ ಮಾಡಿರೋ ಕಂಪ್ಲೇಂಟ್ ನ ಅವನ್ ಆಕ್ಷನ್ ತಗೊಳೋಕಿನ ಅದೇ ಚಾಟ್ ಬೋಟ್ ಮಾಡಿದ್ರೆ ಫಾಸ್ಟ್ ರೆಸ್ಪಾನ್ಸ್. ಕಂಪ್ಲೇಂಟ್ ಬಂತ,
ಹಿಸ್ಟ್ರಿ ನೋಡುತ್ತೆ, ಏನೇ ಕಂಪ್ಲೇಂಟ್ ಬಂತು, ಯಾರಿಗೆ ರೂಟ್ ಮಾಡ್ಬೇಕು, ಕಂಪ್ಲೇಂಟ್ ನಂಬರ್ ಏನು, ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಚಾಟ್ ಬಾಟ್ ಅದನ್ನ ಸಾಲ್ವ್ ಮಾಡ್ಬಿಡುತ್ತೆ. ಕಾಸ್ಟ್ ಸೇವಿಂಗ್. ಈಗ ನಾನೇ ಒಂದು AI ನ ಮಾಡಿದ್ರೆ ಮಲ್ಟಿಪಲ್ ಸಿಸ್ಟಮ್ಗಳಿಗೆ ನಾನು ಅದನ್ನ ರೆಪ್ಲಿಕೇಟ್ ಮಾಡ್ಬೋದು ಅಲ್ವಾ. ಸೇಮ್ AI ನ ನಾನು ಎಷ್ಟೇ ಜನ ಕಸ್ಟಮರಿಗೆ ಕೂಡ ಸರ್ವ್ ಮಾಡ್ಬೋದು. ಒಂದ್ AI ಮಾಡಿಟ್ರೆ 100 ಜನ, 200 ಜನ, 1000 ಜನ, ಕೋಟಿಗಟ್ಲೆ ಜನ ಕೂಡ ಚಾಟ್ ಬಾಟ್ ನ ಯುಟಿಲೈಸ್ ಮಾಡ್ಬೋದು. ಅದೇ ಅಷ್ಟು ಜನಕ್ಕೆ ಒಬ್ಬ ಮ್ಯಾನುವಲ್ ಆಗಿ ಯಾರನ್ನಾರು ರೆಸ್ಪಾಂಡರ್ನ ಅಥವಾ ಸಪೋರ್ಟ್ ಅನ್ನ ಇಟ್ರೆ ನೀವು ಒಬ್ಬ ಮನುಷ್ಯ ಎಷ್ಟು ಜನಕ್ಕೆ ರೆಸ್ಪಾಂಡ್ ಮಾಡ್ಬೋದು, ಲಿಮಿಟೇಷನ್ ಇದೆ. ಸೊ ಅವ್ರನ್ನ ಹಾಕೋಷ್ಟು ಕಾಸ್ಟ್ ಇನ್ಕ್ರಿಮೆಂಟ್ ಆಗುತ್ತೆ, ಅದನ್ನ ನಾವು AI ಇಂದ ಸೇವ್ ಮಾಡ್ಬೋದು. ಇಂಪ್ರೂವ್ಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಸೊ ಬಿಕಾಸ್ ಫಾಸ್ಟರ್ ಆಗಿದೆ, ಕ್ವಿಕ್ ಆಗಿರುತ್ತೆ, ಎಲ್ಲದೂ ನಿಮ್ ಆನ್ ದ ಪಾಯಿಂಟ್ ಟಿಪ್ ಅಲ್ಲೇ ಸಿಗುತ್ತೆ. ಸೊ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗುತ್ತೆ. ನನಗೆ ತುಂಬಾ 2-3 ದಿನ ವಾಪಸ್ ಕಸ್ಟಮರ್ ಕೇರ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲದೂ ಆಲ್ರೆಡಿ AI ಒಳಗಡೆ ನಾನು ಚಾಟ್ ಹಾಕಿದ್ರೆ ಸಿಕ್ಬಿಡುತ್ತೆ. ಸೊ ದಟ್ಸ್ ಆಲ್ ದಿ ಬೆನಿಫಿಟ್ ಆಫ್ ಅವರ್ AI ಚಾಟ್ ಬಾಟ್ ಅಲ್ವಾ. ಸೊ ದಟ್ಸ್ ಗ್ರೇಟ್ ಟು ನೋ. ಎಸ್ ಆರ್ ನೋ? ಇಷ್ಟೇನಾ? AI ಇಂದ ಒಂದು ಫ್ರಾಡ್ ಡಿಟೆಕ್ಷನ್ ಮಾಡ್ಬೋದು ಅಥವಾ AI ಚಾಟ್ ಬಾಟ್ ಯುಟಿಲೈಸ್ ಮಾಡ್ಬೋದು? ಅಷ್ಟೇ ಇಲ್ಲ. ವೆರಿ ಇಂಪಾರ್ಟೆಂಟ್ ಇಸ್ ಡೇಟಾ ಅನಾಲಿಸಿಸ್ ಇನ್ AI. ಡೇಟಾ ಅನಾಲಿಸಿಸ್ ಅಂದ್ರೆ ಏನು? ಎನಿ ಐಡಿಯಾ? ಯಾರಿಗಾನೋ ಐಡಿಯಾ ಇದೆ ಡೇಟಾ ಅನಾಲಿಸಿಸ್ ಏನು ಅಂತ? ಎನಿ ಐಡಿಯಾ ಡೇಟಾ ಅನಾಲಿಸಿಸ್ ಏನು? ಎಕ್ಸಾಕ್ಟ್ಲಿ. ಕರೆಕ್ಟ್, ಯು ಆರ್ ಆನ್ ರೈಟ್ ಟ್ರ್ಯಾಕ್. ಸೊ ಡೇಟಾ ಅನಾಲಿಸಿಸ್ ಅಂದ್ರೆ ದೇರ್ ಇಸ್ ಅ ಲಾರ್ಜ್ ಚಂಕ್ಸ್ ಆಫ್ ಡೇಟಾ ಅಲ್ವಾ. ಯಾವ್ದು? ಕಸ್ಟಮರ್ದಾಗಿರ್ಬೋದು, ರಿಲೇಟೆಡ್ ವಿತ್ ದ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ರಿಪೇಮೆಂಟ್ ಆಗಿರ್ಬೋದು, ಮಲ್ಟಿಪಲ್ ಡೇಟಾ ಇದೆ. ಕನ್ಸಿಡರ್ ಅಪ್ಪ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡ್ ಒಬ್ಬ IOB ಬ್ಯಾಂಕ್ ಅಲ್ಲಿ ಮ್ಯಾನೇಜರ್. ನನ್ನ ಫ್ರೆಂಡ್ ರಾಮ್ ಅಂತ ಒಬ್ಬ ಇದ್ದಾನೆ. ಸೊ ಹೇಸ್ ವರ್ಕ್ಸ್ ಇನ್ IOB ಬ್ಯಾಂಕ್ ಆಸ್ ಅ ಮ್ಯಾನೇಜರ್. ಸೊ ನಾವು ಇದು IOB ಬ್ಯಾಂಕ್ ಮ್ಯಾಂಗ್ಳೂರಲ್ಲೋ ಅಂತ ಒಂದು ಪ್ರೈಮ್ ಸಿಟಿ ಒಳಗಡೆ ಇದೆ. ಸೊ ಪ್ರೈಮ್ ಸಿಟಿ ಒಳಗೆ ಬ್ರಾಂಚ್ ಇದೆ ಅಂದ್ರೆ ಮಿನಿಮಮ್ ಅಂದ್ರೂ 10,000 ಕಸ್ಟಮರ್ ಇರ್ತಾರ. 10,000 ಕಸ್ಟಮರ್ ನಾನು ಡೇ ಟು ಡೇ ಆಕ್ಟಿವಿಟೀಸ್, ಮಂತ್ಲಿ ಆಕ್ಟಿವಿಟೀಸ್, ಎಷ್ಟು ಜನ ಅಮೌಂಟ್ ವಿಡ್ರಾ ಮಾಡಿದರೆ, ಎಷ್ಟು ಜನ ಡೆಪಾಸಿಟ್ ಮಾಡಿದರೆ, ಎಷ್ಟು ಅಮೌಂಟ್ ಮಾಡಿದ್ದಾರೆ ಅಲ್ವಾ, ಯಾವ ಪ್ಯಾಟರ್ನ್ ಅಲ್ಲಿ ಅವ್ರು ತೆಗ್ದಿದ್ದಾರೆ, ಎಷ್ಟು ಜನ ನಾವು ಲೋನ್ ಕೊಟ್ಟಿದೀವಿ, ಎಷ್ಟು ಜನ ಲೋನ್ ರೀಪೇ ಮಾಡಿದ್ದಾರೆ, ಇಷ್ಟೆಲ್ಲಾ ಡೇಟಾನ ನಾನು ಹೆಂಗೆ ಮ್ಯಾನೇಜರ್ ಆಗಿ ನೋಡ್ಲಿ? ಎಲ್ಲಾದು ಎಕ್ಸೆಲ್ ಶೀಟ್ ಇಟ್ಕೊಂಡು ಕುತ್ಕೊಳಕ್ ಆಗತ್ತಾ? ಅಲ್ಲ. ಸಮಥಿಂಗ್ ಅನಾಲಿಟಿಕ್ ಆಗಿ ಒಂದು ವಿಜುವಲಿ ರೀಪ್ರೆಸೆಂಟಿಂಗ್ ಬೇಕು. ಅಲ್ಲಿ ನಮ್ಗೆ ಡೇಟಾ ಅನಾಲಿಸಿಸ್ ಸಿಗುತ್ತೆ. ಯಾರು ಮಾಡಿದ್ದಾರೆ, ಯಾರಿಲ್ಲ, ಏನು ಅಂತ ಅನಾಲಿಸಿಸ್ ಮಾಡಕ್ಕೆ ನನ್ಗೆ ಏನ್ ಬೇಕು? ಡೇಟಾ ಅನಾಲಿಸಿಸ್ ಬೇಕು. ಪೇಪರ್ ಅಂಡ್ ಪೆನ್ನಲ್ಲಿ ಅಂತೂ ಕೂತ್ ಮಾಡಕ್ ಆಗಲ್ಲ ಇವೆಲ್ಲದು ಅಲ್ವಾ. ಸೊ ಡೇಟಾ ಅನಾಲಿಸಿಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಫೈನಾನ್ಷಿಯಲ್ ಟ್ರೆಂಡ್ಸ್. ಹೇಗ್ ನಡೀತಾ ಇದೆ, ಎಲ್ರು ಲೋನ್ ರೀಪೇಮೆಂಟ್ ಮಾಡ್ತಾ ಇದಾರಲ್ಲೋ, ಎಷ್ಟು ಮಾಡ್ತಾ ಇದ್ದಾರೆ, ಎಷ್ಟು ಜನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಟ್ರಾನ್ಸಾಕ್ಷನ್ ಅಲ್ಲಿ ನಿಮ್ಗೆಲ್ಲ ಲೋನ್ ಎಷ್ಟರಲ್ಲಿ ಕೊಡ್ಬೇಕು, ರೇಟ್ ಕಡಿಮೆ ಮಾಡ್ಬೇಕಾ, ಜಾಸ್ತಿ ಮಾಡ್ಬೇಕಾ, ಫಿಕ್ಸ್ಡ್ ಡೆಪಾಸಿಟ್ ಹೇಗ್ ಕೊಡ್ಬೇಕು, ಎಷ್ಟು ಟ್ರೆಂಡ್ ಅಲ್ಲಿ ಕೊಡ್ಬೇಕು, ಅವನ್ನೆಲ್ಲ ಅನಲೈಸ್ ಮಾಡಕ್ಕೆ ಯು ನೀಡ್ ಟು ಅನಲೈಸ್ ಯುವರ್ ಡೇಟಾ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕಸ್ಟಮರ್ ಪರ್ಫಾರ್ಮೆನ್ಸ್ ಆರ್ ದ ಕಸ್ಟಮರ್ ಟ್ರಾನ್ಸಾಕ್ಷನ್ ಹಿಸ್ಟ್ರೀಸ್, ಫೈನಾನ್ಷಿಯಲ್ ಟ್ರೆಂಡ್ಸ್ ನ ಅನಾಲಿಸಿಸ್ ಮಾಡಬೇಕು. ಯು ನೀಡ್ ಟು ಐಡೆಂಟಿಫೈ ದಟ್ ರಿಸ್ಕ್ ಟ್ರಾನ್ಸಾಕ್ಷನ್ಸ್ ಅಲ್ವಾ. ಎಲ್ ರಿಸ್ಕ್ ಇದೆ, ಯಾರು ತುಂಬಾ ಖರ್ಚು ಮಾಡ್ತಾ ಇದ್ದಾರೆ, ಇಸ್ ಇಟ್ ರಿಲೆವೆಂಟ್ ಇಲ್ವಾ, ಅಕೌಂಟ್ ಬ್ಲಾಕ್ ಮಾಡ್ಬೇಕಾ, ಅದನ್ನ ಚೆಕ್ ಮಾಡ್ಕೋಬೇಕು. ಬಿಸ್ನೆಸ್ ಡಿಸಿಷನ್ ನ, ಈಗ ನನ್ನ ಅಕೌಂಟ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ 10,000, ನನ್ನ ಹತ್ರ ಇಬ್ಬರೇ ವರ್ಕರ್ ಇದಾರಪ್ಪ. ಕಸ್ಟಮರ್ ರಿಟರ್ನ್ ಆಗ್ತಾರೆ, ಇಬ್ಬರೇ ವರ್ಕರ್ ಇದ್ರೆ ಇಲ್ಲ, ಸಮ್ ಬಿಸ್ನೆಸ್ ಡಿಸಿಷನ್ ನ ತಗೋಬೇಕು. ಇವತ್ತು ನನ್ ಬ್ಯಾಂಕ್ ಒಳಗಡೆಯಿಂದ 10 ಲಕ್ಷ ಕ್ಯಾಶ್ ವಿತ್ಡ್ರಾ ಆಗಿದೆ. ನನ್ನ ಹತ್ರ 10 ಲಕ್ಷ ಇದ್ದಿದ್ದು ಖರ್ಚಾಗೋಯ್ತು. I need to take a decision. I need to tell my higher authority. Today I have already withdrawn 10 lakhs. ನಾಳೆಗ್ ಮತ್ತೆ ನನ್ಗೆ ಎಷ್ಟು ಬೇಕು ಅಲ್ವಾ, ಅದು ಬಿಸ್ನೆಸ್ ಡಿಸಿಷನ್ ತಗೊಳಕ್ ಬೇಕು. To do all this analysis, something automatic I need, something visually appealing. ಅಂದ್ರೆ ನೋಡಿದ ತಕ್ಷಣ ಅರ್ಥ ಆಗೋ ತರದ್ ಏನಾದ್ರು ಬೇಕು. ಹಾಗೆ it should be on a single tip of a board.
ಅದಕ್ಕೆ ಸಮಥಿಂಗ್ ವಿ ಕಾಲ್ ಇಟ್ ಆಸ್ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡ್ಯಾಶ್ ಬೋರ್ಡ್. ನಾನು ಯಾವಾಗ್ಲೇ ನನ್ನ ಫ್ರೆಂಡ್ ರಾಮ್ ಅಂತ ಹೇಳಿದೆ ಅಲ್ವಾ, IOB ಬ್ಯಾಂಕ್. ಡೂ ಯು ನೋ, ಈವನ್ ಅವನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಅವ್ನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಪ್ಪ, ಅವನೇನು ಇವೆಲ್ಲ ಆಪ್ ಗಿಪ್ ಎಲ್ಲ ಮಾಡೋದೇನು ಗೊತ್ತಿಲ್ಲ. ಆದ್ರೂ ಅವರು ಏನ್ ಯೂಸ್ ಮಾಡ್ತಿದ್ದಾರೆ? ಪವರ್ BI ನ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಯಾರನ್ನ ಕೇಳಿದ್ದೀರಾ ವರ್ಡ್ ಪವರ್ BI ಅಂತ? ಇದು ಎಲ್ಲಿಂದ ಡಿಸೈನ್ ಆಗಿದೆ? ಯಾರದ್ದು? ಮೈಕ್ರೋಸಾಫ್ಟ್ ಅವ್ರದ್ದು. ಮೈಕ್ರೋಸಾಫ್ಟ್ ಅವ್ರು ಕೊಟ್ಟಿದ್ದಾರೆ ಒನ್ ಆಫ್ ದ ಫ್ರೀ ಟೂಲ್ ವಿಚ್ ಇಸ್ ಕಾಲ್ಡ್ ಪವರ್ BI. ಏನಕ್ಕೆ ಯೂಸ್ ಮಾಡ್ತಾರೆ ಪವರ್ BI ನ? ಎಸ್, ಡ್ಯಾಶ್ ಬೋರ್ಡ್ ಕ್ರಿಯೇಷನ್. ವಿಚ್ ಡ್ಯಾಶ್ ಬೋರ್ಡ್? ವಿಜುವಲ್ ಡ್ಯಾಶ್ ಬೋರ್ಡ್ಸ್. ವಿಜುವಲಿ ಒನ್ ಡ್ಯಾಶ್ ಬೋರ್ಡ್, ಎಲ್ಲಾ ಹಿಸ್ಟ್ರಿ, ಟ್ರಾನ್ಸಾಕ್ಷನ್, ಎವ್ರಿಥಿಂಗ್ ನ ನಾನು ಒಂದು ಸ್ಕ್ರೀನ್ ಒಳಗಡೆ, ನೀವು PPT ಎಲ್ಲ ಮಾಡೋ ತರ ಒಂದ್ ಸ್ಕ್ರೀನ್ ಒಳಗಡೆ ಎಲ್ಲದನ್ನು ನಾನು ತೋರಿಸ್ಬೋದು. ಚಾರ್ಟ್ ಪ್ರಕಾರ ವಿಜುವಲಿ ನಾನು ಅಲೈನ್ ಮಾಡ್ಬೋದು. ಪೈ ಚಾರ್ಟ್, ಯಾವ್ದನ್ನು ಬಾರ್ ಪ್ಲಾಟ್, ಆ ತರ ಪ್ಲಾಟ್ಗಳು, ಡಿಫ್ರೆಂಟ್ ಥಿಂಗ್ಸ್, ಅದನ್ನ ನಾನು ಅಲೈನ್ ಮಾಡಿ ಮ್ಯಾಪ್ ಆಗಿರ್ಬೋದು, ಎಲ್ಲದನ್ನು ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಒಳಗಡೆ ಹಾಕಿ ನಾನು ತೋರಿಸ್ಬೋದು ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಬೇಸಿಕ್ ಫೈನಾನ್ಸ್ ಡೇಟಾದೊಳಗಡೆ ಏನಿರುತ್ತೆ? ಟ್ರಾನ್ಸಾಕ್ಷನ್ ಅಮೌಂಟ್ ಇರುತ್ತೆ, ಡೇಟ್ ಟೈಮ್ ಇರುತ್ತೆ, ಲೊಕೇಶನ್ ಇರುತ್ತೆ, ಅಕೌಂಟ್ ಟೈಪ್ ಇರುತ್ತೆ, ಇನ್ನು ತುಂಬಾ ಡೇಟಾಸ್ ಇರುತ್ತಲ್ವಾ? ಇದರಿಂದ ನಾನು ಏನ್ ಅನಾಲಿಸಿಸ್ ಮಾಡ್ಬೋದು, ಏನ್ ತೆಗಿಬಹುದು? ಸೊ ನನ್ನ ಡೇ ವೈಸ್ ಎಷ್ಟು ಟ್ರಾನ್ಸಾಕ್ಷನ್ ಆಯ್ತು ಅಂತ ಒಂದು ವಿಜುವಲೈಸೇಷನ್ ಮಾಡ್ಬೋದು. ಡೇಟ್ ಅಂಡ್ ಟೈಮ್ ಇದೆ, ಟ್ರಾನ್ಸಾಕ್ಷನ್ ಅಮೌಂಟ್ ಇದೆ, ಇವತ್ತು ಎಷ್ಟಾಯ್ತಪ್ಪ ಓವರ್ ಆಲ್ ಟ್ರಾನ್ಸಾಕ್ಷನ್, ನಾಳೆ ಎಷ್ಟಾಯ್ತು, ನಿನ್ನೆ ಎಷ್ಟಾಯ್ತು, ಮೊನ್ನೆ ಎಷ್ಟಾಯ್ತು ಅಂತ ಒಂದು ಹಿಸ್ಟೋರಿಕಲ್ ಟ್ರೆಂಡ್. ಜಾಸ್ತಿ ಆಗ್ತಿದ್ಯೋ, ಕಡಿಮೆ ಆಗ್ತಿದ್ಯೋ, ವೀಕೆಂಡ್ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೋ, ವೀಕ್ ಡೇಸ್ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೋ, ಯಾವ ಮಂತ್ ಅಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಇತ್ತು, ಅದನ್ನ ಅನಾಲಿಸಿಸ್ ಮಾಡ್ಬೋದು. ಲೊಕೇಶನ್ ವೈಸ್ ಅಲ್ವಾ? ಈಗ ನಂದು ಬ್ಯಾಂಕ್ ಬ್ಯಾಂಗ್ಳೂರಲ್ಲಿ 4 ಬ್ರಾಂಚ್ ಇದೆ. ಯಾವ ಬ್ರಾಂಚ್ ಅಲ್ಲಿ ಹೇಗಾಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡ್ಬೋದು ಲೊಕೇಶನ್ ವೈಸ್. ಅಕೌಂಟ್ ಟೈಪ್, ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ಬಿಸ್ನೆಸ್ ಅಕೌಂಟ್ಸ್ ಎಲ್ಲ ಇರುತ್ತೆ ಕಂಪ್ನಿದೆಲ್ಲ. ಅದೆಲ್ಲದ್ರ ಪ್ರಕಾರವಾಗೂ ನಾನು ಹೇಗ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ಅನಲೈಸ್ ಮಾಡ್ಬೋದು, ಯಾರೆಷ್ಟು ಮಾಡ್ತಿದ್ದಾರೆ ಅಂತ. ಸೊ ಈ ತರ ಎಲ್ಲ ತುಂಬಾ ಇನ್ಸೈಟ್ಸ್ ನ, ತುಂಬಾ ಇನ್ಫಾರ್ಮೇಶನ್ ನ ನಾವು ಅನಾಲಿಸಿಸ್ ಮಾಡಿ ವಿ ಕ್ಯಾನ್ ಗೆಟ್ ಇಟ್. ಸೊ ಈ ತರ ಎಲ್ಲ ಅನಾಲಿಸಿಸ್ ಮಾಡುವಾಗ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ 3 ಮೇನ್ ಟೂಲ್ ಯೂಸ್ ಆಗುತ್ತೆ. ಒನ್ ಇಸ್ ಎಕ್ಸೆಲ್, ಕಾಮನ್ಲಿ ಯುಟಿಲೈಸ್ಡ್ ಅಂಡ್ ಪವರ್ಫುಲ್. ಜಸ್ಟ್ ಎಕ್ಸೆಲ್ ಇಂದ ಬೇಸಿಕ್ ಎಡಿಷನ್ ಸಬ್ಟ್ರಾಕ್ಷನ್ ಇಂದ ವರ್ಕೌಟ್ ಆಗಲ್ಲ, ನೀವು ಅಡ್ವಾನ್ಸ್ ಎಕ್ಸೆಲ್ ನ ಕಲಿಬೇಕು. ವೆರಿ ಇಂಪಾರ್ಟೆಂಟ್ ಅಡ್ವಾನ್ಸ್ ಎಕ್ಸೆಲ್. ಅಡ್ವಾನ್ಸ್ ಎಕ್ಸೆಲ್ ಒಳಗಡೆ ಸಮ್ ಥಿಂಗ್ಸ್ ಏನು, ಫಿಲ್ಟರ್ ಅಂಡ್ ಸಾರ್ಟಿಂಗ್ ಹೇಗ್ ಮಾಡ್ತಾರೆ, ಕಂಡೀಷನಲ್ ಫಾರ್ಮೆಟಿಂಗ್ ಹೇಗ್ ಮಾಡ್ತಾರೆ, ಪಿವೋಟ್ ಟೇಬಲ್ ಹೇಗ್ ಮಾಡ್ತಾರೆ, ಚಾರ್ಟ್ ಅಂಡ್ ಗ್ರಾಫ್ ಹೇಗ್ ಮಾಡ್ತಾರೆ, ಟೈಮ್ ಸೀರೀಸ್ ಹೇಗ್ ಮಾಡ್ತಾರೆ, ಟ್ರೆಂಡ್ಸ್ ಹೇಗ್ ತೆಗಿತಾರೆ, ಈ ತರದ್ದೆಲ್ಲ ಒಂದ್ ಸ್ವಲ್ಪ ಅಡ್ವಾನ್ಸ್ಡ್ ಅನಾಲಿಸಿಸ್ ನ ನೀವು ಕಲಿಬೇಕು ಅಲ್ವಾ? ಪ್ಯಾಟರ್ನ್ ರೆಕಗ್ನೈಸೇಷನ್ಗೆ ನಾವ್ ಇದನ್ನ ಪ್ರಾಕ್ಟಿಕಲಿ ನೋಡೋಣ. ನಾನು ಇದ್ರ ಬಗ್ಗೆ ಮತ್ತೆ ಬರ್ತೇನೆ ಪ್ರಾಕ್ಟಿಕಲ್ ಆಗಿ ಹೇಗೆ ಅಂತ. ಈಗ ಎಕ್ಸೆಲ್ ಅಲ್ಲಿ ಏನ್ ಮಾಡ್ಬೋದು? ಗ್ರಾಫ್ಸ್ ನ ಕ್ರಿಯೇಟ್ ಮಾಡ್ಬೋದು, ಡ್ಯಾಶ್ ಬೋರ್ಡ್ಸ್ ನ ಎಕ್ಸೆಲ್ ಅಲ್ಲಿ. ನಾನೀಗ ಪವರ್ BI ಅಂತ ಒಂದು EDA ಟೂಲ್ ಹೇಳಿದ್ನಲ್ವಾ, ಎಕ್ಸ್ಪ್ಲೋರಟರಿ ಡೇಟಾ ಅನಾಲಿಸಿಸ್ ಟೂಲ್. ಹಾಗೆ ನಾವು ಎಕ್ಸೆಲ್ ಅಲ್ಲಿ ಕೂಡ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋದು. ನೀವು ಗ್ರಾಫ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರಾ, ಯಾರನ್ನು ಮಾಡಿರ್ತೀರಿ ಅಲ್ವಾ? ಸೊ ಅದ್ರಲ್ಲಿ ಕೂಡ ನಾನು ಇದೇ ತರ ಇಲ್ಲ ನಿಮ್ಗೆ ಒಂದು ಇಮೇಜ್ ತೋರಿಸಿದೆ ಅಲ್ವಾ? ಕರೆಕ್ಟ್, ಎಸ್ ಎಸ್ ಎಸ್. ಸೊ ಈ ತರ ಒಂದು ಡ್ಯಾಶ್ ಬೋರ್ಡ್ ನ ನಾನು ಎಕ್ಸೆಲ್ ಕೂಡ ಕ್ರಿಯೇಟ್ ಮಾಡ್ಬೋದು. ಈ ತರ ನಾನು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿದ್ರೆ ಏನದು ಡ್ಯಾಶ್ ಬೋರ್ಡ್? ವಿಜುವಲ್ ಸಮ್ಮರಿ ಆಫ್ ಡೇಟಾ. ಎಂಟೈರ್ ಡೇಟಾನ ನಾನು ವಿಜುವಲಿ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಸಮ್ಮರಿ ಮಾಡ್ತಾ ಇದ್ದೀನಿ. ವೈ? ಯಾಕೆ ಮಾಡ್ತಾ ಇದ್ದೀನಿ ಇದನ್ನ ಅಂತಂದ್ರೆ ಈಸಿ ಫಾರ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಈಸಿ ಆಗ್ಲಿ ಅಂತ ನಾವು ಮಾಡ್ತಾ ಇದೀವಿ. ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನ್ ಎಲಿಮೆಂಟ್ ಹಾಕಿರ್ಬೋದು? ಫ್ರಾಡ್ ಕೌಂಟ್ ಬೈ ಡೇಟ್, ಹೈ ರಿಸ್ಕ್ ಟ್ರಾನ್ಸಾಕ್ಷನ್, ಅಮೌಂಟ್ ವೈಸ್ ಫ್ರಾಡ್ ಅನಾಲಿಸಿಸ್, ಅಲರ್ಟ್ ಯೂಸಿಂಗ್ ದ ಕಲರ್ ಕೋಡಿಂಗ್. ಸೊ ನಾನೀಗ ಒಂದು ಡೇಟಾ ಸೆಟ್ ತಗೊಂಡಿದ್ದೀನಿ, ಅದೇನು ಫ್ರಾಡ್ ಡಿಟೆಕ್ಷನ್ ಅಂತ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿದೆ ಅಂತಂದ್ರೆ ಇದನ್ನ ಯೂಸ್ ಮಾಡಿ ಏನೇನ್ ಮಾಡ್ಬೋದು? ಫ್ರಾಡ್ ಕೌಂಟ್ ಬೈ ಡೇಟ್, ಈಚ್ ಡೇ ಎಷ್ಟು ಫ್ರಾಡ್ ಆಗಿದೆ, ಹೈ ರಿಸ್ಕ್ ಟ್ರಾನ್ಸಾಕ್ಷನ್ಸ್ ಯಾವಿದೆ, ಅಮೌಂಟ್ ವೈಸ್ ಫ್ರಾಡ್ ಅನಾಲಿಸಿಸ್ ನ ಮಾಡ್ಬೋದು, ಅಲರ್ಟ್ ಕೂಡ ಮಾಡ್ಬೋದು ಕಲರ್ ಕೋಡಿಂಗ್ ಇಂದ. ಸೊ ಈ ತರ ಡಿಫ್ರೆಂಟ್ ಕಲರ್ಸ್ ನ ಕೊಟ್ಟು ನಾನು ಎಲ್ಲಿದೆ ಏನು ಅಂತ ವಿಜುವಲಿ ಅಪಿಲ್ ತರ ನಾನು ಡ್ಯಾಶ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಬೋದು. ನಾವ್ ಇದನ್ನ ಮಾಡೋಣ ಮುಂದೆ ಬರ್ತಾ. ಓಕೆ, now one more we have it which is our hand 2 is the
Copilot. So Copilot ಒಳಗಡೆ Copilot same ChatGPT, Copilot, Gemini ಎಲ್ಲದು ನಿಮ್ಗೆ LLM, large language models. AI is one of the concept called large language model. ಇವೆಲ್ಲವೂ ನಿಮ್ನ ನಾರ್ಮಲ್ ಇಂಗ್ಲಿಷ್ ನ ಅರ್ಥ ಮಾಡ್ಕೊಂಡು ಅದು ಟಾಸ್ಕ್ ಮಾಡುತ್ತೆ, ಆನ್ಸರ್ ಕೊಡುತ್ತೆ. ಹೌದೌದು, ಡಿಫ್ರೆಂಟ್. ಕೋಪೈಲಟ್ ಒಳಗಡೆ ನಮ್ಗೆ ಒನ್ ಆಫ್ ದ ಬೆನಿಫಿಟ್ ಏನಿದೆ, ಫೈನಾನ್ಸ್ ಅಸಿಸ್ಟೆಂಟ್ ಇದೆ. ಹೇಗೆ ಕೋಪೈಲಟ್ ಸ್ಟುಡಿಯೋ ನಮ್ಗೆ ಫೈನಾನ್ಸ್ ಅಸಿಸ್ಟೆಂಟ್ ಮಾಡುತ್ತೆ? ನಾನು AI ಚಾಟ್ ಬಾಟ್ಸ್ ನ ಕ್ರಿಯೇಟ್ ಮಾಡಬಹುದು ಕೋಪೈಲಟ್ ಸ್ಟುಡಿಯೋ ಯೂಸ್ ಮಾಡೋದ್ರಿಂದ. ನಿಮ್ ಕೋಡಿಂಗೇ ಬೇಡ, ನೀವು ಕೋಡಿಂಗ್ ಕಲಿಯೋದೇ ಬೇಡ. ನಂಗೆ ಪೈಥಾನ್ ಕಲಿಬೇಕು, ಜಾವಾ ಕಲಿಬೇಕು ಅನ್ನೋದು ಏನೂ ಇರಲ್ಲ. ನೀವು ವಿತೌಟ್ ಕೋಡಿಂಗ್ ಚಾಟ್ ಬಾಟ್ ನಿಮ್ಗೆ ಏನ್ ಬೇಕೋ ಆ ಚಾಟ್ ಬಾಟ್ ನ ಕ್ರಿಯೇಟ್ ಮಾಡಬಹುದು. ಸೊ ಫೈನಾನ್ಸ್ ಚಾಟ್ ಬಾಟ್ ಒಳಗಡೆ ಏನೇನ್ ಬರ್ಬೋದು, ನಾವ್ ಇದನ್ನ ಇವತ್ತು ಟ್ರೈ ಮಾಡುವ ಹೇಗೆ ಅಂತ. ಅದ್ರೊಳಗಡೆ ಹೇಗೆ ಏನೇನ್ ಇರುತ್ತೆ ಅಂತಂದ್ರೆ, ಆನ್ಸರ್ ಫಾರ್ ಕ್ವೇರೀಸ್, ಅಕೌಂಟ್ ಕ್ವೇರೀಸ್ ಬಗ್ಗೆ ಆನ್ಸರ್ ನ ಕೇಳ್ಬೋದು ನೀವು. ಟ್ರಾನ್ಸಾಕ್ಷನ್ ಎಕ್ಸ್ಪ್ಲೇನ್ ಕೇಳ್ಬೋದು, ಕಸ್ಟಮರ್ ಗೆ ಗೈಡ್ ಮಾಡ್ಬೋದು, ಮೇ ಬಿ ಅಕೌಂಟ್ ಕ್ರಿಯೇಷನ್ ಆಗಿರ್ಬೋದು, ಅಥವಾ ಒಂದು FD ಮಾಡಕ್ ಹೇಗೆ ಅನ್ನೋದ್ರ ಬಗ್ಗೆ ನಾನು ಕೇಳ್ಬೋದು. ಇಟ್ ರಿಪೋರ್ಟ್ ದ ಸಸ್ಪಿಷಿಯಸ್ ಆಕ್ಟಿವಿಟಿ. ಸೊ ಒಂದು ಟ್ರಾನ್ಸಾಕ್ಷನ್ ಅನಲೈಸ್ ಮಾಡಿ ಸಸ್ಪಿಷಿಯಸ್ ಆಕ್ಟಿವಿಟಿ ಅಥವಾ ನಾನ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ ಅದನ್ನ ಚಾಟ್ ಬಾಟ್ ರಿಸಾಲ್ವ್ ಮಾಡುತ್ತೆ. ಸೊ ದಿಸ್ ಆಲ್ ಯು ಹ್ಯಾವ್ ಇಟ್ ಅ ಬೆನಿಫಿಟ್. ಇದು ಹೇಗೆ ಅಂತ ಪ್ರಾಕ್ಟಿಕಲಿ ನಾವು ನೋಡೋಣ. ಇದರಿಂದ ಏನಾಗುತ್ತೆ, ಇಟ್ ಡಸ್ ದ ಡಿಸಿಷನ್ ಬೇಸ್ಡ್ ಆನ್ ದ ಡೇಟಾ. ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ನಾನ್ ಸುಮ್ನೆ ಏನೋ ಅಲ್ಲಕ್ ಪುಲ್ಲಕ್ಕಾಗಿ ಯಾವ್ದೋ ಒಂದು ಡಿಸಿಷನ್ ಮಾಡ್ತಾ ಇಲ್ಲ. ಡೇಟಾ ಬೇಸ್ ಮೇಲೆ, ಡೇಟಾ ಡ್ರಿವನ್ ಮೇಲೆ, ಹ್ಯಾವಿಂಗ್ ದ ಡೇಟಾ ನಾನು ಡಿಸಿಷನ್ ತಗೋತಾ ಇದೀವಿ. ಸೊ ನಾನ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಲಾ? ಸೊ ಎಲ್ರು ಎಕ್ಸಾಮ್ ಬರ್ದಿದ್ದೀರಿ, 10th ಬೋರ್ಡ್ ಎಕ್ಸಾಮು. 10th ಬೋರ್ಡ್ ಎಕ್ಸಾಮ್ ಬರ್ದಾಗ ನೀವು ಹೇಗೆ ಅನಲೈಸ್ ಮಾಡಿದ್ರಿ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ನಿಮ್ಗೆ ಅಂತ? ಸುಮ್ನೆ ಗಟ್ ಫೀಲಿಂಗ್ ಅಲ್ಲಿ ಎಸ್ ಐ ಹ್ಯಾವ್ ಡನ್ ಗುಡ್, ನನ್ಗೆ 90% ಬರುತ್ತೆ, ಹೀಗ್ ಮಾಡಿದ್ರೆ ಎಲ್ರು ನೋ? ಯಾ. ಸೊ ಮೋಸ್ಟ್ ಆಗಿ ನೀವು ಕ್ವಶನ್ ಪೇಪರ್ ಇಟ್ಕೊಂಡು ಇದಕ್ಕೆ ಯಾವ್ದು ಕರೆಕ್ಟ್ ಆನ್ಸರ್, ಇದಕ್ಕೆ ಯಾವ ಕರೆಕ್ಟ್ ಆನ್ಸರು, ಓಕೆ ಇದಕ್ಕೆ ಇಷ್ಟು ಮಾರ್ಕ್ಸ್, ಇದಕ್ಕೆ ಇಷ್ಟು ಮಾರ್ಕ್ಸ್ ಕೊಡ್ಬೋದು ನನ್ನ ಫ್ಯಾಕಲ್ಟಿ, ಅವರೆಲ್ಲ ನನ್ಗೊಂದು 80% ಬರುತ್ತೆ ಅಪ್ಪ ಅಂತ ನಾನು ಒಂದು ಡಿಸಿಷನ್ ಮಾಡಿದೆ, ಒಂದು ಅನಾಲಿಸಿಸ್ ಮಾಡಿದೆ. ಸೊ ನಾ ಇದು ಒನ್ ಅನಾಲಿಸಿಸ್ ನೀವ್ ಏನ್ ಮಾಡಿದಿರಿ ಅಲ್ಲ, ಯಾವ್ದ್ರ ಮೇಲೆ ಮಾಡಿದ್ರಿ? ಡೇಟಾ ಬೇಸ್ ಮೇಲೆ. ನಿಮ್ ಹತ್ರ ಒಂದು ಡೇಟಾ ಇದೆ, ಸುಮ್ನೆ ಮಾಡ್ಲಿಲ್ಲ, ಅನಲೈಸ್ ಮಾಡಿದ್ದು ಮ್ಯಾಚ್ ಮಾಡಿದ್ರಿ. ಡೇಟಾ ಇದೆ, ಡೇಟಾದ ಮೇಲೆ ಡಿಸಿಷನ್ ಮಾಡಿದ್ರಿ. ದಟ್ ಈಸ್ ವಾಟ್ ವಿ ಕಾಲ್ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್. ಸೊ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಅಲ್ಲಿ ನೋ ಗೆಸ್ ವರ್ಕ್, ಏನೋ ಗೆಸ್ ಮಾಡಿ ಹಾಕಿರಲ್ಲ, ಡೇಟಾ ಮೇಲೆ ಬೇಸ್ ಆಗಿರೋದ್ರಿಂದ ಇಟ್ ಈಸ್ ಮೋರ್ ಅಕ್ಯುರೇಟ್, ಇಟ್ ಈಸ್ ಮೋರ್ ಎಕ್ಸಾಕ್ಟ್. ಇಟ್ ಅಪ್ರೂವ್ ಆರ್ ಬ್ಲಾಕ್ ದ ಟ್ರಾನ್ಸಾಕ್ಷನ್. ಸೊ ನಾನೀಗ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಮಾಡಿದ್ರಲ್ಲಿ ಇನ್ ಫೈನಾನ್ಸ್ ಒಳಗಡೆ ಏನ್ ಯೂಸ್ ಆಗುತ್ತಪ್ಪ, ನಾನು ಯಾಕೆ ಇದನ್ನೆಲ್ಲ ಅನಾಲಿಸಿಸ್ ಮಾಡ್ಬೇಕು, ಯಾಕೆ ಚಾಟ್ ಬಾಟ್ ಕ್ರಿಯೇಟ್ ಮಾಡ್ಬೇಕು, ಅಥವಾ ಯಾಕೆ ಈ ತರ AI ನ ಫೈನಾನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು? ಯಾವ್ದೇ ಒಂದು ಟ್ರಾನ್ಸಾಕ್ಷನ್ ಬಂತು, ಈಗ ನಾನು ಕನ್ಸಿಡರ್ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು ರಿಕ್ವೆಸ್ಟ್ ಬಂದಿದೆ ಬ್ಯಾಂಕಿಗೆ, ಎಷ್ಟು? ಒಂದು $10,000. ಇದನ್ನ ಅಪ್ರೂವ್ ಮಾಡ್ಬೇಕಾ, ಬ್ಯಾಂಕ್ ರಿಜೆಕ್ಟ್ ಮಾಡ್ಬೇಕಾ? ಡಾಲರ್ಸ್ ಅಲ್ಲಿ ಬಂದಿದೆ ಅಲ್ವಾ, ನೀವ್ ಇಂಡಿಯಾದಲ್ಲಿ ಕೂತಿದ್ದೀರಾ, ಬಟ್ ಟ್ರಾನ್ಸಾಕ್ಷನ್ ಡಾಲರ್ಸ್ ಅಲ್ಲಿ ಬಂದಿದೆ, US ಡಾಲರ್ಸ್ ಅಲ್ಲಿ. ಅವಾಗ ಇದು ಸಸ್ಪಿಷಿಯಸ್ ಹೌದು ಅಲ್ವೋ ಅನ್ನೋದನ್ನ ಅಪ್ರೂವ್ ಅಥವಾ ಬ್ಲಾಕ್ ಮಾಡ್ಲಿಕ್ಕೆ AI ಹೆಲ್ಪ್ ಮಾಡುತ್ತೆ. ಐಡೆಂಟಿಫೈ ರಿಸ್ಕಿ ಕಸ್ಟಮರ್ಸ್. ಸೊ ಯಾರ ಕಸ್ಟಮರ್ ಅಕೌಂಟ್ ಲೀಕ್ ಆಗಿರುತ್ತೆ, ಯಾರ್ದು ರಿಸ್ಕ್ ಇರ್ಬೋದು ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಫ್ರಾಡ್ ಡಿಟೆಕ್ಷನ್ ನ, ಪ್ರಿವೆನ್ಷನ್ ನ ಮಾಡುತ್ತೆ. ಫ್ರಾಡ್ ನ ಡಿಟೆಕ್ಟ್ ಮಾಡೋದಲ್ಲದೆ ಪ್ರಿವೆನ್ಷನ್ ಕೂಡ ಮಾಡುತ್ತೆ. ಸೊ ಆಲ್ ಅರೌಂಡ್ ಸೆಲ್ಫ್ ವಾಟ್ ಎವರ್ ವರ್ಕ್ ಆಗ್ತಿದ್ಯೋ ಅದೆಲ್ಲದು ಯೂಸ್ ಆಫ್ AI, ಯೂಸ್ ಆಫ್ ಡಿಸಿಷನ್. ಸೊ ನಾವು ಸಮ್ಮರಿ ಒಳಗಡೆ ಏನಂತ ನೋಡ್ಬೋದು, AI ಇಂಪ್ರೂವ್ಸ್ ದ ಫ್ರಾಡ್ ಡಿಟೆಕ್ಷನ್ ಅಕ್ಯುರೇಸಿ. ನಾವು ಪ್ರಾಕ್ಟಿಕಲ್ ಹಿಂಗ್ ಮಾಡೋಣ. ಎಕ್ಸೆಲ್ ಇಸ್ ಪವರ್ಫುಲ್. ಎಸ್, ನೀವು ತುಂಬಾ ಎಕ್ಸೆಲ್, ಅಡ್ವಾನ್ಸ್ ಎಕ್ಸೆಲ್ದು ಎಲ್ಲ ಕಾನ್ಸೆಪ್ಟ್ ಕಲ್ತ್ರೆ ಇಟ್ ಇಸ್ ವೆರಿ ಪವರ್ಫುಲ್ ಫಾರ್ ಫೈನಾನ್ಷಿಯಲ್ ಅನಾಲಿಸಿಸ್. ನಿಮ್ದೆಲ್ಲ ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಲ್ಲಿ ಹೇಗೆ ಹ್ಯಾಂಡಲ್ ಆಗುತ್ತೆ, ಎಲ್ಲ ಎಕ್ಸೆಲ್ ಅಲ್ಲಿ ಆಗುತ್ತೆ. ಡ್ಯಾಶ್ ಬೋರ್ಡ್ ಏನಿದೆ, ವಿಜುವಲ್ ಡ್ಯಾಶ್ ಬೋರ್ಡ್, ಒಂದ್ ಸಿಂಪಲ್ ನಾವೇನ್ ಮಾಡ್ತಾ ಇದೀವಿ, ಇಟ್ ಹೆಲ್ಪ್ಸ್ ಸಿಂಪ್ಲಿಫೈಸ್ ಅಸ್ ಫಾರ್
ಮೇಕಿಂಗ್ ದ ಡಿಸಿಷನ್ಸ್. ಚಾಟ್ ಬೋಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ನ ಎನ್ಹಾನ್ಸ್ ಮಾಡುತ್ತೆ, ಕ್ವಿಕ್ ರೆಸ್ಪಾನ್ಸ್ ಕೊಡುತ್ತೆ, ಕಾಸ್ಟ್ ಸೇವಿಂಗ್, ರೈಟ್? ಹಾಗೆ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ರೆಡ್ಯೂಸಸ್ ದಿ ಫೈನಾನ್ಷಿಯಲ್ ರಿಸ್ಕ್. ಅದು ಫ್ರಾಡ್ ಡಿಟೆಕ್ಷನ್, ಅಕ್ಸೆಪ್ಟೋ ಇಲ್ವೋ, ಯಾರ್ ರಿಸ್ಕಿ ಕಸ್ಟಮರು ಅನ್ನೋದನ್ನೆಲ್ಲದು ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಇಂದ ನಮ್ಗೆ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ದಿ ಓವರ್ ಆಲ್ ದಿ ಯೂಸೇಜ್ ಆಫ್ AI ಇನ್ ಫೈನಾನ್ಸ್ ಅಂಡ್ ಫ್ರಾಡ್ ಡಿಟೆಕ್ಷನ್. ಓಕೆ, ಸೊ ಲೆಟ್ಸ್ ಸಿ ಹೇಗೆ ನಮ್ಗೆ ಇದು ಇಂಪ್ರೂವೈಸೇಷನ್ ಆಗ್ತಾ ಇದೆ ಅಂತ. ಎಲ್ರಿಗೂ ಕೋಪೈಲಟ್ ನೀವೇನ್ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಕೋಪೈಲಟ್ ಆನ್ಲೈನ್ ಕಂಪನಿ ಏನಿರುತ್ತೆ ಮೈಕ್ರೋಸಾಫ್ಟ್ ಕೋಪೈಲಟ್, ನಿಮ್ಗೆ ಚಾಟ್ದು ಅಲ್ಲೇ ಓಪನ್ ಮಾಡಿದ್ರೆ ಸಿಸ್ಟಮ್ ಒಳಗೂ ಕೋಪೈಲಟ್ ನೀವೆಲ್ರೂ ಕಾಣುತ್ತೆ ನಿಮ್ಗೆ. ಸೊ ನೀವು ಒಂದು ಫಸ್ಟ್ ಸಿಸ್ಟಮ್ದು ತೋರಿಸ್ಬಿಡ್ಲಾ ನಿಮ್ಗೆ? ಸೊ ನಿಮ್ಗೆಲ್ಲರಿಗೂ Copilot, it's already there in your system. Okay, ಇದೆ ನಿಮ್ಗೆ ಸಿಸ್ಟಮ್ ಒಳಗಡೆ ಇರೋ ಎಲ್ಲಾ ಡಾಕ್ಯುಮೆಂಟ್ ಆಕ್ಸೆಸ್ ಎವ್ರಿಥಿಂಗ್ ಇದ್ರೊಳಗಡೆ ಇರುತ್ತೆ. ಓಕೆ, ಇಟ್ ಇಸ್ ಲೈಕ್ ಅನ್ ಏಜೆಂಟ್ಸ್. ಸಿ ಎವ್ರಿಥಿಂಗ್ ಯು ವಿಲ್ ಬಿ ಗೋಯಿಂಗ್ ಟು ಹ್ಯಾವ್. ಇಲ್ಲೇ ನೀವು ಎನಿಥಿಂಗ್ ನೋಡಿ, ಇದರಲ್ಲಿ ತುಂಬಾ ಆಪ್ಷನ್ ಉಂಟು. ಡೀಪ್ ಸರ್ಚ್, ಸ್ಟಡಿ ಅಂಡ್ ಲರ್ನ್, ಸ್ಮಾರ್ಟ್, ಥಿಂಕ್ ಡೀಪ್, ತುಂಬಾ ಆಪ್ಷನ್ ಉಂಟು. ಹಾಗೆ ನಮ್ಗೆ ಆನ್ಲೈನ್ ಕೂಡ ಇದೆ. ದಿಸ್ ಇಸ್ ಅನ್ ಆನ್ಲೈನ್ ವೆಬ್ಸೈಟ್. ಇದರೊಳಗಡೆ ಏನಿದೆ? ಸ್ಮಾರ್ಟ್, ಥಿಂಕ್ ಡೀಪರ್, ಸ್ಟಡಿ ಅಂಡ್ ಲರ್ನ್, ಕ್ವಿಜಸ್ ಅಂಡ್ ಗೈಡ್ ಮಾಡ್ಬೋದು. ಇದೇ ತರ ನಮ್ಗೆ ಆನ್ಲೈನ್ ಅನ್ನು ಯುಟಿಲೈಸ್ ಮಾಡ್ಬೋದು, ಆಫ್ಲೈನ್ ಅನ್ನು ಕೋಪೈಲಟ್ ನ ಯುಟಿಲೈಸ್ ಮಾಡ್ಬೋದು ಅಲ್ವಾ? ಸೊ ನಾವೀಗ ಡಿಸ್ಕಸ್ ಮಾಡ್ತಿದ್ದು ಫ್ರಾಡ್ ಡಿಟೆಕ್ಷನ್ ಒಳಗಡೆ ನಿಮ್ಗೂ ಕೊಡ್ತೀನಿ. ಎಲ್ರು ಇಂಪ್ಲಿಮೆಂಟ್ ಮಾಡೋಣ. ಹೇಗೆ AI ಎಬಿಲಿಟಿ ಇದೆ ಅನ್ನೋದನ್ನ ಎಲ್ರು, ಎಸ್, ವಿ ವಿಲ್ ಅಂಡರ್ಸ್ಟ್ಯಾಂಡ್, ವಿ ವಿಲ್ ಥಿಂಕ್ ಆನ್ ಇಟ್. ಸೊ ಒಂದು ಸಿಂಪಲ್ ಒನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದೆಯಪ್ಪ ನನ್ನ ಕಡೆ. ಸೊ ನಾನೆಲ್ಲ ಈ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ ನಿಮ್ಗೆ ಪೇಸ್ಟ್ ಮಾಡ್ತೀನಿ. ಈಗ ನಾನು ಚಾರ್ಟ್ ಒಳಗೆ ಪೇಸ್ಟ್ ಮಾಡ್ತೀನಿ. ಈ ತರ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿ ನಿಮ್ಗೆ ಐಡೆಂಟಿಫೈ ಮಾಡಕ್ಕಾಗತ್ತಾ ಎಲ್ಲಿ ಫ್ರಾಡ್ ಆಗಿದೆ, ಯಾವುದು ನಾಟ್ ಅ ನಾರ್ಮಲ್ ಟ್ರಾನ್ಸಾಕ್ಷನ್ ಅನ್ನೋದನ್ನ ಚೆಕ್ ಮಾಡ್ತೀರಾ? ಇಷ್ಟೊಂದು ನೋಡಿ, ವಾಲ್ಮಾರ್ಟ್ಗೆ, ಗ್ರೋಸರಿಗೆ, ಅಮೆಝಾನ್, ಸ್ಟಾರ್ ಬಕ್ಸ್, ಎಷ್ಟೊಂದ್ ಕಡೆ ಶಾಪಿಂಗ್ ಆಗಿದೆಯಪ್ಪ. ಮರ್ಚೆಂಟ್ ಇದ್ದಾರೆ, ಅಮೌಂಟ್ ಇದೆ, ಯಾವ ಲೊಕೇಶನ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತಾನೂ ಇದೆ, ಡೇಟ್ ಇದೆ, ರೈಟ್? ನಾನ್ ನೋಡಿ ನ್ಯೂಯಾರ್ಕ್ USA, ಲಾಸ್ ಆಂಜಲಸ್ ಎಲ್ಲದು US ಇದೆ. ಸೊ ಸಡನ್ ಆಗಿ ನಾನು ಎಲ್ಲೋ ಒಂದ್ ಬಂದ್ಬಿಟ್ಟು ನಾನು ಜಪಾನಿಂದ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅಂತ ಬಂದ್ರೆ ಇಟ್ ಇಸ್ ಅನ್ಯೂಶುವಲ್ ಟ್ರಾನ್ಸಾಕ್ಷನ್. ಬಟ್ ಈಗ ಎಲ್ಲದು ಅದೇ ಏರಿಯಾದಲ್ಲಿ ಕಾಣಿಸ್ತಾ ಇದೆ, ಅಥವಾ ಡಿಫ್ರೆಂಟ್ ನೋಡ್ಬೋದು, ಟೈಮ್ ವೈಸ್, ಡೇಟ್ ವೈಸ್ ಪಾಸಿಬಿಲಿಟಿ ಇದೆಯೋ ಇಲ್ಲೋ ಅಂತ ಹೇಳಿ. ಬಟ್ ಇಷ್ಟೊಂದು ಡೇಟಾ ನಾವು ಜಸ್ಟ್ ಒಂದು 70 ರೋಸ್ ಇರ್ಬೋದಾ, ಇಷ್ಟು ಡೇಟಾನ ನಾವು ಒಂದೊಂದು ಹೋಗಿ ಎಲ್ಲಿ ಫ್ರಾಡ್ ಇದೆ ಅಂತ ಡಿಟೆಕ್ಟ್ ಮಾಡಕ್ ಆಗಲ್ಲ. ಅದೇ ಏನಾದ್ರೂ AI ಕೊಟ್ರೆ, ಸೊ ನಾನು AI ಇವಾಗ ಡೇಟಾ ಕೊಡ್ತೀನಿ. ಈಗ ಒಂದು ಸಿಂಪಲ್ AI ಡಿಟೆಕ್ಟ್ ಫ್ರಾಡ್ಗೋಸ್ಕರ ಏನ್ ಮಾಡ್ತಿದ್ದೀನಿ, ಜಸ್ಟ್ ಕೋಪೈಲಟ್ ನ ಯುಟಿಲೈಸ್ ಮಾಡಿ ಒಂದು, ಎಸ್ ಎಕ್ಸಾಕ್ಟ್ಲಿ. ಸೊ ಒಂದು ವಿ ವಿಲ್ ಗಿವ್ ಅ ಪ್ರಾಂಪ್ಟ್. ಏನಂತ ಹೇಳಿ? ಅನಲೈಸ್ ಫ್ಯೂ ಥಿಂಗ್ಸ್. ನೋಡಿ, ಒಂದ್ ಪ್ರಾಂಪ್ಟು ನಿಮ್ಗೂ ಕೊಡ್ತೀನಿ, ಸೇಮ್ ಪ್ರಾಂಪ್ಟು. ನೀವು ನಿಮ್ ಓನ್ ಪ್ರಾಂಪ್ಟು ಟೈಪ್ ಮಾಡ್ಬೋದು, ನಾನ್ ಕೊಟ್ಟಿರೋ ಪ್ರಾಂಪ್ಟ್ ನ ಪೇಸ್ಟ್ ಮಾಡ್ಬೋದು. ಈಗ analyze this bank transaction data and identify suspicious patterns such as unusual amounts, repeated transaction or location mismatch ಅಂತ ಕೊಟ್ಟಿದ್ದೀನಿ. ಸೊ ಇದಿಷ್ಟು ಡೇಟಾ ನನ್ನ ಕೈಲಂತೂ ಮಾಡಕ್ ಆಗ್ಲಿಲ್ಲ. ಅಷ್ಟು ಡೇಟಾನ್ ಹೋಗಿ ನಿಮ್ ಕೈಲೂ ಮಾಡಕ್ ಆಗ್ಲಿಲ್ಲ ಅಲ್ವಾ? ಈಗ AI ಹೇಗ್ ಮಾಡತ್ತೆ ಅಂತ ನೋಡಿ. ಎಷ್ಟ್ ಟೈಮ್ ತಗೋತಪ್ಪ? ನಾಟ್ ಇವನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ವಾ? ಸೊ 1, 2, 3 ಸೆಕೆಂಡ್ಸ್ ಒಳಗಡೆ repeated transactions summary, unusual amount summary ಎಲ್ಲದು ನನಗೆ AI ಕೊಡ್ತಾ ಇದೆ, ರೈಟ್? This is what AI capable of analyzing even the finance transaction. ನಮ್ಗೆ ಚಾಟ್ ಬೋಟ್ ಅಂತ ಕರೆದ್ವಲ್ಲ ನಾವೀಗ ಇಷ್ಟರವರೆಗೂ. ಈಗ ಚಾಟ್ ಬೋಟ್ ಒಳಗಡೆ ನಿಮ್ಗೆ ಇನ್ನೊಂದು ವೆಬ್ಸೈಟ್ ತೋರಿಸ್ತೀನಿ, ದಟ್ ಈಸ್ ಮೈಕ್ರೋಸಾಫ್ಟ್ ಸ್ಟುಡಿಯೋ.
ಏನು ಮೈಕ್ರೋಸಾಫ್ಟ್ ಸ್ಟುಡಿಯೋ. ಮೈಕ್ರೋಸಾಫ್ಟ್ ಸ್ಟುಡಿಯೋ ಯುಟಿಲೈಸ್ ಮಾಡಿ ಹೇಗೆ ನಾವು ಸಾರಿ ನಾಟ್ ಇಟ್ ಇಸ್ ಮೈಕ್ರೋಸಾಫ್ಟ್ ಸ್ಟುಡಿಯೋ, ಇಟ್ ಇಸ್ ಕೋಪೈಲಟ್ ಸ್ಟುಡಿಯೋ ಆಯ್ತಾ. ಕೋಪೈಲಟ್ ಸ್ಟುಡಿಯೋ. ಸೊ ನಾವೀಗ ಏನ್ ನೋಡಿದ್ವಿ, ದಿಸ್ ಇಸ್ ಕೋಪೈಲಟ್ ಚಾಟ್ ಅಲ್ವಾ. ಎಷ್ಟು ಬೇಗ ನನಗೆ ಅನಲೈಸ್ ಮಾಡಿ ಕೊಡ್ತು. ಸೊ ಇನ್ನೊಂದು ಚೆಕ್ ಮಾಡೋಣ, ದಟ್ ಈಸ್ ಯರ್ ಕೋಪೈಲಟ್ ಸ್ಟುಡಿಯೋ. ಈ ಕೋಪೈಲಟ್ ಸ್ಟುಡಿಯೋದಲ್ಲಿ ನಾವೀಗ ನೋಡಿದ್ದೇನು ಕೋಪೈಲಟ್ ಚಾಟ್. ಸೊ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಆದ್ರೆ ಕೋಪೈಲಟ್ ಸ್ಟುಡಿಯೋ ನೀವು ಇದು ನೋಡಿ, ಸ್ಟುಡಿಯೋ ಇದ್ರೊಳಗಡೆ ತುಂಬಾ ಆಪ್ಷನ್ಸ್ ಇರುತ್ತೆ, ಪ್ಲಾನಿಂಗ್ ಎಲ್ಲ ಇರುತ್ತೆ ಇಂಡಸ್ಟ್ರಿಯಲ್ಲಿ ಯುಟಿಲೈಸ್ ಮಾಡಕ್ಕೆ. ಇಲ್ಲಿ ಓಪನ್ ಕೋಪೈಲಟ್ ಚಾಟ್ ನಾವು ಮುಂಚೆ ಏನ್ ಯೂಸ್ ಮಾಡಿದ್ವಲ್ಲ ಅದು. ಓಕೆ, ನಾನೀಗ ಟ್ರೈ ಫಾರ್ ಫ್ರೀ ಅಂತ ಕೊಡ್ತೀನಿ, ತುಂಬಾ ಏನು ಮಾಡಲ್ಲ. ಅದ್ರೊಳಗಡೆ ನೀವು ಅಕೌಂಟ್ ಕ್ರಿಯೇಟ್ ಆ ತರ ಮಾಡ್ಬೋದು. ಸಿಂಪಲ್ ಆಗಿ ನೀವು ಜಸ್ಟ್ ಟ್ರಯಲ್ ವರ್ಕ್ ಮಾಡ್ಬೋದು. ಅದ್ರೊಳಗಡೆ ನಿಮ್ಗೆ ಹೇಗೆ ಚಾಟ್ ಬಾಟ್ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಜಸ್ಟ್ ಟ್ರಯಲ್ ಫಾರ್ without doing anything. Now you can see agent and workflow. ನೀವ್ ಏನ್ ಬಿಲ್ಡ್ ಮಾಡ್ಬೇಕು, ವರ್ಕ್ ಫ್ಲೋ ಕ್ರಿಯೇಷನ್ ಮಾಡ್ಬೇಕಾ, ಏಜೆಂಟ್ ಕ್ರಿಯೇಟ್ ಮಾಡ್ಬೇಕಾ. ಏಜೆಂಟ್ ಆರ್ ಒಂದು ಸಿಂಪಲ್ ಆಟೋಮೆಟಿಕ್ ಹ್ಯಾಂಡ್ಲರ್ ವಿಚ್ ಟೇಕ್ಸ್ ಆಕ್ಷನ್ ಬೈ ದ ನಾಲೆಡ್ಜ್. ಸೊ ನನಗೆ ಈಗ ಏನೋ ಒಂದು ಏಜೆಂಟ್ ನ ಕ್ರಿಯೇಟ್ ಮಾಡ್ಬೇಕು. ಏಜೆಂಟ್ಸ್ ಹೋದ್ರೆ ಸೊ ಫಿವ್ ಏಜೆಂಟ್ ನಾನು ಮುಂಚೆ ಮಾಡಿದ್ದು ಫೈನಾನ್ಸ್ ಫ್ರಾಡ್ ಡಿಟೆಕ್ಷನ್ ಬಾಟ್ ಅಂತ ಒಂದ್ ಮಾಡಿದ್ದೀನಿ. ಇದು ಒಂದು ಏಜೆಂಟ್ ಇಸ್ ಲೈಕ್ ಅ ಏಜೆಂಟ್, AI ಏಜೆಂಟ್. ಇದನ್ನ ನೀವು ಪಬ್ಲಿಷ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ನಿಮ್ಗೆ ಈ ತರ ಚಾಟ್ ಬೋರ್ಡ್ ತರ ಕ್ರಿಯೇಟ್ ಆಗಿದೆ ನೋಡಿ, ಇಲ್ಲಿ ಚಾಟ್ ಬೋರ್ಡ್. ಇದ್ರೊಳಗಡೆ ನೀವು ಡೇಟಾ ನೋಡಿ, ನಾನೊಂದು ಎಕ್ಸೆಲ್ ಶೀಟ್ ಡೇಟಾ ಕೊಟ್ಟಿದ್ದೀನಿ, ಏನಿದೆ ಅಂತ ಹ್ಯಾಂಡಲ್ ಮಾಡ್ಲಿಕ್ಕೆ ಏನಿದೆ ಅಂತ ಕೊಟ್ಟಿದ್ದೀನಿ. ಎವ್ರಿ ಡೇಟಾ ಸಮ್ಮರಿನ ಇದು ಕೊಟ್ಟಿದ್ದೀನಿ. ಇದ್ರ ಮೇಲೆ ಇದು ಐಡೆಂಟಿಫೈ ಆಗಿರುತ್ತೆ. ಇದ್ರ ಮೇಲೆ ದಿಸ್ ನಾಲೆಡ್ಜ್ ನ ತಗೊಂಡು ಇಲ್ಲಿ ನನಗೆ ಆನ್ಸರ್ ಮಾಡುತ್ತೆ. ಫೈನಾನ್ಷಿಯಲ್ ಫ್ರಾಡ್ ಡಿಟೆಕ್ಷನ್ ಬಟ್ ಹೌ ಐ ಕ್ಯಾನ್ ಹೆಲ್ಪ್ ಯು ಅಂತ ಕೇಳಿದೆ. ಕ್ಯಾನ್ ಯು ಲೆಟ್ ಮೀ ನೋ ಮೈ ರೀಸೆಂಟ್ ಟ್ರಾನ್ಸಾಕ್ಷನ್. ಆ ನಾಲೆಡ್ಜ್ ಬೇಸ್ ನ ಯುಟಿಲೈಸ್ ಮಾಡಿಕೊಂಡು ಹೇಗೆ ಯುವರ್ ಮೋಸ್ಟ್ ರೀಸೆಂಟ್ ಟ್ರಾನ್ಸಾಕ್ಷನ್ ಇದೇ ಯುಟಿಲೈಸ್ ಮಾಡಿ ಚಾಟ್ ಬಾಟ್ ವರ್ಕ್ ಮಾಡ್ತಾ ಇದೆ ಅಲ್ವಾ. ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತಾ ಇದೆ. ದಿಸ್ ಈಸ್ ವಾಟ್ ಈಸ್ ದ ಯೂಸ್ ಆಫ್ AI. ದಿಸ್ ಈಸ್ ಹೌ AI ಹೆಲ್ಪ್ಸ್ us. ದಿಸ್ ಈಸ್ ಹೌ AI is built around the finance and fraud detection. ಎಲ್ರಿಗೂ ಕ್ಲಿಯರ್ ಆಯ್ತಾ? ನಂಗೆ ಗೊತ್ತು ನಿಮ್ಮ ಹತ್ರ ತುಂಬಾ ಕ್ವಶನ್ಸ್ ಇದೆ ಅಂತ. ಎಸ್, ಲೆಟ್ಸ್ ರಿಸಾಲ್ವ್ ಒನ್ ಬೈ ಒನ್ ಕ್ವಶನ್. ಹೋಪ್ ಎವ್ರಿವನ್ ಲೈಕ್ಡ್ ಅಬೌಟ್ ದಿ ಸೆಷನ್. ಎಲ್ರಿಗೂ ಇಷ್ಟ ಆಯ್ತಾ? ಎಲ್ರು ಏನಾದ್ರು ಒಂದು ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ಗ್ರೇಟ್, ಗುಡ್, ಥ್ಯಾಂಕ್ ಯು. ಲೆಟ್ಸ್ ಗೋ ವಿತ್ ದ ಡಿಸ್ಕಷನ್. ಥ್ಯಾಂಕ್ ಯು ಆಲ್ ಆಫ್ ಯು.